ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವ ಆಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ರತಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾಂ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮण्डलमध्यस्थಾः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बवरे स्वयमेव स्वपूजकं रघुप्रियाय योगीन्द्रं नौमि सज्ञानसिद्धये निरवधिक अनंत अनवद्य कल्याण गुणगणत्व ज्ञानपूर्वक स्वात्मात्मीय समस्त वस्तुभ्यः अनेक गुण अधिक अंतराय सहस्रेणापि अप्रतिबद्ध निरंतर प्रेम प्रवाह रूप भक्ति विषयाय ಯಾದವಾರ್ಯರು ಮುಂದಿನ ಸಾಲಿನಲ್ಲಿ ನಮ್ಮ ಭಕ್ತಿಗೆ ವಿಷಯನಾದವನು ಪರಮಾತ್ಮ ಅಂತ ಅತ್ಯಂತ ಭಕ್ತಿಪೂರ್ವಕವಾಗಿ ಕೊಂಡಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ನಮ್ಮ ಭಕ್ತಿಗೆ ವಿಷಯರಾಗಿದ್ದಾರೆ. ಇಲ್ಲಿ ನಿನ್ನೆ ಈ ಭಕ್ತಿ ಶಬ್ದಾರ್ಥವನ್ನ ಸಾಮಾನ್ಯವಾಗಿ ಕೊನೆಯಲ್ಲಿ ತಿಳಿದೆವು. ಅಲ್ಲಿ ನಿರಂತರ ಪ್ರೇಮ ಪ್ರವಾಹ ಅಂತ ಇದೆ. ನಿರಂತರ ಪ್ರೇಮ ಪ್ರವಾಹ ಅಂದ್ರೆ ಅವಿಚ್ಛಿನ್ನವಾದ ಪ್ರೇಮ ಪ್ರವಾಹ. ಎಂದೂ ಕೂಡ ಮಧ್ಯ ಮಧ್ಯದಲ್ಲಿ ದೇವರಲ್ಲಿ ಪ್ರೀತಿ ಮಾಡುವಾಗ ವಿಚ್ಛೇದ ಬರಬಾರದು. ಈ ಸ್ಥಿತಿ ನಮಗೆ ಈಗಿಲ್ಲ. ನಮಗೀಗಂತಹ ಭಕ್ತಿ ಮಾಡ್ಲಿಕ್ಕೆ ಬರುವುದಿಲ್ಲ, ಅವಕಾಶ ಇಲ್ಲ. ಯಾಕೆಂದ್ರೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಟೀಕಾಕೃತ್ಪಾದರು ನ್ಯಾಯ ದೀಪಿಕೆಯಲ್ಲಿ ವಿವರಣೆಯನ್ನು ಕೊಡ್ತಾ ಬರ್ತಾರೆ. ನಮ್ಮಲ್ಲಿ 3 ತರಹದ ಭಕ್ತರಿದ್ದಾರೆ. ಭಕ್ತಿ 3 ವಿಧವಾಗಿರುವಂತಹದ್ದು. ಅದು ಉತ್ತಮ ಮಧ್ಯಮ ಅಧಮ ಅಂತ ಅಲ್ಲ, ಆ ಭಕ್ತಿಯನ್ನು ಹೇಳಿ ಹೊರಟಿಲ್ಲ. ಮತ್ತೆ ಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತಿ ಪರಿಪಕ್ವ ಭಕ್ತಿ ಅಂತ 3 ಭಕ್ತಿಗಳನ್ನೇ ಹೇಳ್ತಾ ಇದ್ದಾರೆ. ಇದೇನು ನಿರಂತರ ಪ್ರೇಮ ಪ್ರವಾಹ ರೂಪವಾದ ಭಕ್ತಿ ಇದೆ, ಇದು ಅತಿ ಪರಿಪಕ್ವವಾದ ದಶೆಯಲ್ಲಿ ಮಾತ್ರ ಬರುವಂತ, ಈಗ ಬರುವುದಿಲ್ಲ ನಮಗೆ. ಈಗ ನಮ್ಮ ಭಕ್ತಿ ಹೇಗಿರ್ತದ ಅಂತಂದ್ರೆ, ನನಗೇನಾದರೂ ಸಂಕಟ ಬಂದು ನಾನೇ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಾದಾಗ ಆಗ ಗುಳಿಗೆ ಹೋಗಿ ದೇವರಿಗೆ ಕೈ ಮುಗಿದು ಇದರೊಂದು ಹೆಂಗಾರ ಸಾಲ್ವ್ ಮಾಡಿಕೊಡು ಅಂತ ಹೇಳಿ ಅದರ ಸಮಸ್ಯೆ ಪರಿಹಾರ ಮಾಡಿಕೊಂಡ್ಮೇಲೆ 4 ಮಂದಿ ಮುಂದೆ ಹೇಳಿ ಕಣ್ಣಗಾಗೋ ಭಕ್ತಿ ನಮ್ದು. ದೇವರಂತರೂ ಪಾರ ಮಾಡಿದ್ರಪ್ಪ, ದೇವರಂತರೂ ಪಾರ ಮಾಡಿದ್ರಪ್ಪ ಅಂತ ಹೇಳಿ ಮುಗಿಸಿದ ನಮ್ದು ದೇವರದು ಭಕ್ತಿ ಮುಗಿದ ಕೆಲಸ. ನಿರಂತರ ಪ್ರೇಮ ಪ್ರವಾಹ ಅಂತನೂ ಇರುವುದೇ. ನಮಗೇನಾದ್ರೂ ತ್ರಾಸಾದ್ರೆ, ಸಮಸ್ಯೆ ಆದ್ರೆ ಮಾತ್ರ ದೇವರನ್ನ ಮಾತಾಡಿಸ್ತೀವಿ, ದೇವರ ಮಾತಾಡಿಸ್ಲಿಕ್ಕೆ ಹೋಗೋದೇ ಇಲ್ಲ ನಾವು. ಅಥವಾ ಇವತ್ತೇನು ನಾವು ಭಕ್ತಿ ಅಂತ ಮಾಡ್ತೀವಿ, ಇದು ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾರ, ನಾವು ನಂಬ್ಕೊಂಡು ಬಂದೀವಿ, ಏನೋ ಒಂದು ಚೂರು ಚಾರು ಮಾಡ್ಕೊಂಡು ಹೊರಟು ಬಿಟ್ಟಿವಿ ಹೊರತಾಗಿ ನಿರಂತರ ಪ್ರೇಮ ಪ್ರವಾಹ ಅಂತನೂ ಇರುವುದಿಲ್ಲ. ಯಾಕಂದ್ರೆ ನಿರಂತರವಾಗಿ ಭಗವಂತನಲ್ಲಿ ನಾವು ಪ್ರೇಮವನ್ನ ಭಕ್ತಿಯನ್ನು ಮಾಡಬೇಕಾದಾಗ
ನಮ್ಮ ಜೀವನದ ಕೇಂದ್ರ ಯಾರು ಪ್ರಶ್ನೆ ಬರ್ತದೆ. ನಮ್ಮ ಜೀವನದಲ್ಲಿ 2 ಕೇಂದ್ರ ಇದೆ. ಒಂದು ನಾನು ಕೇಂದ್ರಿತ, ನಾನು ಕೇಂದ್ರ. ಎರಡನೇದ್ದು ಭಗವಂತ ಕೇಂದ್ರ. ಭಗವಂತನನ್ನ ಕೇಂದ್ರನಾದಾಗ ಮಾತ್ರ ಉಳಿದವರೆಲ್ಲರೂ ಕೂಡ ದೂರ ಆಗಿ ಭಕ್ತಿಯನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಬರ್ತದೆ. ನಾನೇ ಕೇಂದ್ರನಾಗಿ ಬಿಟ್ಟರೆ, ಸೆಂಟರ್ ನಾನು ಮುಖ್ಯ, ಅವಾಗ ಏನಾಗ್ತದೆ ಅಂದ್ರೆ ನನ್ನ ಸುತ್ತಮುತ್ತಲಿದ್ದವರೆಲ್ಲ ಯಾರಿರ್ತಾರೆ ಅಂತಂದ್ರೆ ನನಗೆ ಒಳಿತು ಮಾಡೋರು, ನನಗೆ ಹಿತ ಮಾಡೋರು, ನನಗೆ ಸುಖ ಮಾಡೋರು, ನನಗೆ ಜೈ ಜೈ ಅನ್ನೋರು ಏನಿರ್ತಾರೆ ನೋಡ್ರಿ, ಅವರ ಮಾತ್ರ ನನ್ನ ಸುತ್ತಲಿರ್ತಾರೆ. ನನಗೆ ಯಾರಾದ್ರೂ ಒಂದು ಚೂರು ಅಹಿತ ಮಾಡಿದ್ರು ಅಂತ ಇಟ್ಕೊಳ್ರಿ, ಮುಂದಿನ ಕ್ಷಣಕ್ಕೆ ಅವ್ರು ನಾವು ಒಂದು ಸರ್ಕಲ್ ಹೊರಗೆ ಹಾಕಿರ್ತೀವಿ. ಯಾಕಂದ್ರೆ ನನಗೆ ಅಹಿತ ಆಗಬಾರದು, ಯಾವಾಗಲೂ ನನಗೆ ಹಿತ ಆಗಬೇಕು. ಮನುಷ್ಯನ ಸ್ವಾರ್ಥ ಎಷ್ಟಿದೆ ಅಂದ್ರೆ ಸದಾ ನನಗೆ ಹಿತವೇ ಆಗಬೇಕು, ಸುಖವೇ ಆಗಬೇಕು, ದುಃಖ ಒಟ್ಟೂ ಆಗಬಾರದು ಅಂತ ಇರ್ತಾನ. ಹೆಂಗೆ ನಮ್ಗೆ ಈ ಆಲೋಚನೆ ಬರಲೇಬಾರದು. ನಿಜವಾಗ್ಲೂ ಕೂಡ ಇದು ಹೆಂಗದ ಅಂದ್ರೆ ಆಲೋಚನೆ ಯಾವಾಗಲೂ ನನಗೆ ಸುಖವೇ ಆಗಲಿ ಅನ್ನೋ ಆಲೋಚನೆ ಹೆಂಗದ ಅಂದ್ರೆ ಸದಾ ಬೆಳಕೇ ಆಗಿರ್ಲಿ, ಹೆಂಗ್ ಸಾಧ್ಯದ? ಸದಾ ಕತ್ತಲೆ ಆಗಿರ್ಲಿ ಸಾಧ್ಯವೇ ಇಲ್ಲ. ಸದಾ ಆರೋಗ್ಯ ಒಂದೇ ರೀತಿಯಿಂದ ಇರ್ಲಿ ಚಾನ್ಸೇ ಇಲ್ಲ. ಅಂದ್ರೆ ಇವೆಲ್ಲವೂ ಹೆಂಗ ವ್ಯತ್ಯಾಸ ಆಗ್ತದೋ ಹಂಗ ಸುಖ ದುಃಖಗಳು ವ್ಯತ್ಯಾಸ ಆಗ್ತಿರ್ತದೆ. ಆದ್ರೆ ನಮ್ಮ ದುರಾಸೆ ಎಷ್ಟಿರ್ತದೆ ಅಂದ್ರೆ ಸದಾ ಸುಖವಾಗಲಿ, ಅದು ಉಳಿದವರಿಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಆಗ್ಲಿ. ಮತ್ತೊಂದು ಬೇರೆ ಮಧ್ಯದಲ್ಲಿ ಅಲ್ರಿ ಉಳಿದವ್ರು ಯಾವ್ದು ಹಾತ್ ಬಿಟ್ಟಪ್ಪ ನಮ್ದು ನೋಡ್ಕೋಬೇಕಲ್ರಿ ಆಚಾರ, ನೀವು ಸುಮ್ಮನೆ ಎಲ್ಲ ಮಂದಿ ತಂದು ಕೂಡಿಸ್ಬೇಡ್ರಿ ಅಂತ ಹೇಳ್ತಿರ್ತೀವಿ ನಾವು. ಅಂದ್ರೆ ನನಗೆ ನನ್ನ ಸುಖ ಮುಖ್ಯ, ನಾನು ಕೇಂದ್ರ, ನನಗೆ ಸುಖ ಆಗಬೇಕು ಅಂತಾದಾಗ ನಾನು ನನ್ನನ್ನು ಪ್ರೇಮಿಸ್ತೇನೆ, ನನ್ನನ್ನು ಪ್ರೇಮಿಸುವಂತವ್ರನ್ನೆಲ್ಲ ಪ್ರೇಮಿಸ್ತಾ ಶುರು ಮಾಡ್ತೇನೆ. ಕೇಂದ್ರದಲ್ಲಿ ಭಗವಂತ ಬಂದ ಅಂತ ಇಟ್ಕೊಳ್ಳಿ. ಆವಾಗ ವಲಯದಲ್ಲಿ ಯಾರು ಬರ್ತಾರೆ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ಬರೋದಿಲ್ಲ, ಭಗವಂತ ಹೆಂಡತಿ ಮಕ್ಕಳು ಬರಲಿಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮೀ ದೇವಿ, ಪ್ರಾಣದೇವರು, ರುದ್ರದೇವರು, ತತ್ವಾಭಿಮಾನಿಗಳು. ಯಾಕೆ ಅಂದ್ರೆ ಆ ಭಕ್ತಿ, ಆ ಕೇಂದ್ರದಲ್ಲಿ ಇದ್ದ ಭಗವಂತನಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಇವರೆಲ್ಲ ಬೇಕಾಗ್ತಾರೆ, ನನ್ನನ್ನ ಪ್ರೀತಿಸ್ಲಿಕ್ಕೆ ಇವರೆಲ್ಲ ಬೇಕಾಗ್ತಾರೆ, ಹೆಂಡತಿ ಮಕ್ಕಳೆಲ್ಲ. ಹಿಂಗಾಗಿ ಕೇಂದ್ರದಲ್ಲಿ ಯಾರಿದ್ದಾರೆ ನೋಡಿಕೊಂಡು ನಮ್ಮ ಪ್ರೇಮ ಪ್ರವಾಹ ಹೋಗ್ತಿರ್ತದೆ. ಅದಕ್ಕೆ ಅತಿ ಪರಿಪಕ್ವವಾದ ಭಕ್ತಿ ಬಂದಾಗ ಮಾತ್ರ ಆಗ್ತದೆ ಅಂತ ಟೀಕಾಕೃತ್ಪಾದರಂತಾರೆ. ಹಾಗಾದ್ರೆ ಈ 3 ಹಂತ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ. ಪಕ್ವ ಭಕ್ತಿ ಅಂತಿದೆ, ಇದು ಯಾವಾಗ ಬರ್ತದೆ? ಈಗ ನಮ್ಗೆ ಇದ್ದ ಭಕ್ತಿ ಏನು ಅಂತ ನಾವೇ ವಿಚಾರ ಮಾಡ್ಕೋಣ ಅಂತ. ಎಲ್ಲಾರ್ಗು ಬೆರಳು ಮಾಡಿ ತೋರಿಸಿ ಹಿಂಗದ ಅಂತ ಹೇಳಿಕ್ ಹೋಗ್ಬಾರ್ದು, ವಿಚಾರ ಮಾಡ್ಕೋತಾರ ಅಂತ ಅಷ್ಟ ಉಳಿದೇನಿಲ್ಲ. ಅದಕ್ಕೆ ನಮ್ಮಲ್ಲಿರೋ ಭಕ್ತಿ ಪಕ್ವನೋ ಪರಿಪಕ್ವನೋ ಅತಿ ಪರಿಪಕ್ವ ಭಕ್ತಿಯೋ? ಯಾಕೆ ಅಂದ್ರೆ ಶ್ರೀಮದಾಚಾರ್ಯರು ಭಕ್ತಿಯ ಲಕ್ಷಣವನ್ನ ಹೇಳಿದ್ದು ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹೋ ಭಕ್ತಿ ಅಂತ ಹೇಳಿದ್ದು ಅತಿ ಪರಿಪಕ್ವವಾದದ್ದು, ನಿರಂತರ ಪ್ರೇಮ ಪ್ರವಾಹವಾದದ್ದು. ನಮಗೇನಾಗ್ತದೆ ಅಂದ್ರೆ 100 ಬಾರಿ ಕಷ್ಟ ಕೊಡ್ಲಿ, 1000 ಬಾರಿ ಕಷ್ಟ ಬರ್ಲಿ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ನಾವು ದೇವರಲ್ಲಿ ಭಕ್ತಿ ಮಾಡೋದನ್ನ ನಿಲ್ಲಿಸೋ ಹಾಗಿಲ್ಲ. ಇಷ್ಟೆಲ್ಲ ಮಾಡಿದೆ ದೇವರಿಗೆ, ದೇವರನ್ನ ಕಷ್ಟ ಪರಿಹಾರ ಮಾಡಲಾರಿಟ್ಟೆ ಕೇಳಿದ್ರಿ ಅಂದ್ರೆ ನಾವು ಭಕ್ತಿ ಮಾಡ್ತಿಲ್ಲ. ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ನೀನಿಷ್ಟು ಭಕ್ತಿ ಮಾಡಿದ್ದೀಯಾ, ನಿನಗೇನು ಬರಬೇಕು ಕೇಳು ಕೊಡ್ತೇನೆ ಅಂತ ಹೇಳಿದ್ರೆ, ಯಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ಮಣಿಕ. ನಾನಿಷ್ಟೆಲ್ಲ ದೇವರಲ್ಲಿ ಮಾಡಿದ್ದೇನೆ, ದೇವರೊಂಚೂರು ಕಣ್ಣು ತೆರೆದು ನನ್ನ ನೋಡಿಬಿಟ್ಟಿದ್ರೆ, ನನ್ನ ಕಷ್ಟಗಳನ್ನ ಪರಿಹರಿಸಿ ಬಿಟ್ಟಿದ್ರೆ ಏನ್ ತೊಂದರೆ ಆಗ್ತಿತ್ತು ಅಂತ ಈಗ ಕೇಳ್ತೀವಿ ಅಂದ್ರೆ ನಾವು ವ್ಯಾಪಾರಿಗಳು, ನಾವು ಬಿಸಿನೆಸ್ ಮ್ಯಾನ್. ಯಾಕಂದ್ರೆ ನನ್ನ ದೃಷ್ಟಿಯಲ್ಲಿ ದೇವರನ್ನ ದೇವರಿಗೋಸ್ಕರ ಭಕ್ತಿ ಮಾಡ್ತಿಲ್ಲ, ನನಗೆ ಅನುವು ಆಪತ್ತಿದ್ದಾಗ ಅವ ಬರಲಿ ಅಂತ ಭಕ್ತಿ ಮಾಡ್ತಾ ಇದ್ದೇನೆ. ಎಷ್ಟು ವ್ಯತ್ಯಾಸ! ಎಷ್ಟ ಆಶಿಷ ಆಶಾಸ್ತೆ, ದೇವರೇ ಇಷ್ಟು ಭಕ್ತಿ ಮಾಡಿದ್ದೀನಿ, ಏನ್ ಕೊಡ್ತೀನಿ ನೀನು ಅಂತ ಕೇಳಿದ್ರಿ ಅಂದ್ರೆ ಬಿಸಿನೆಸ್ ವ್ಯವಹಾರ ಮುಗಿತು ಅಂತ ಅರ್ಥ. ಹಾಗೆ ಮಾಡಬಾರದು ಅಂತ ಪ್ರಹ್ಲಾದ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಶ್ರವಣ ಮನನ ಇವುಗಳನ್ನ ಸದಾ ಮಾಡ್ತಾ ಇದ್ದದರಿಂದ ಹುಟ್ಟುವಂತಹ ಭಕ್ತಿಗೆ ಪಕ್ವ ಭಕ್ತಿ ಅಂತ ಕರೀತಾರೆ. ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ ಈ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಶ್ರವಣ ಮತ್ತು ಮನನ, ಈ ಶ್ರವಣ ಮನನಗಳಿಂದ ಬರುವಂತಹ ಭಕ್ತಿ ಇದೆಯಲ್ಲ, ಇದು ಪಕ್ವ ಭಕ್ತಿ. ಹಾಗಾದ್ರೆ ನಮಗೀಗಿರುವ ಭಕ್ತಿ ಇದು ಸಾಮಾನ್ಯ ಭಕ್ತಿ. ಭಕ್ತಿ ಅಂತ ಶಬ್ದದಿಂದ ಕರಿಬಹುದಷ್ಟೇ, ಪಕ್ವ ಅಂತಲ್ಲ. ಪಕ್ವ ಯಾವಾಗ ಆಗ್ತದೆ ಅಂದ್ರೆ ಶಾಸ್ತ್ರ ಶ್ರವಣ ಮಾಡ್ತಾ ಇದ್ದಾಗ ಪಕ್ವವಾಗ್ತಾ ಹೋಗ್ತದೆ. ಅದ್ಯಾಕೆ ನೀವು ಹಂಗೆ ಹೇಳೋದು? ಶಾಸ್ತ್ರ ಶ್ರವಣ ಮಾಡೋದಿಲ್ಲ ಆದ್ರೂ ಪಕ್ವವಾಗ್ತದೆ ಅಂದ್ರೆ
ದೇವರ ವಿಷಯದಲ್ಲಿ ಇದ್ದ ನಮಗೆ ಅಜ್ಞಾನ ಹೋಗಬೇಕಾಗಿದ್ರೆ ಶ್ರವಣ ಬೇಕೇ ಬೇಕು. ಶ್ರವಣ ಮಾಡದೆ ಹೋದ್ರೆ ಅಜ್ಞಾನ ಹೋಗುವುದಿಲ್ಲ, ಅಜ್ಞಾನ ಹೋಗದೇ ಇದ್ರೆ ಭಕ್ತಿಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ ಮೇಲೆ ಶ್ರವಣದಿಂದ ನಮ್ಮಲ್ಲಿರುವಂತಹ ಅಜ್ಞಾನ ಹೋಗ್ತದೆ. ಸರಿ, ಹಾಗಾದ್ರೆ ಶ್ರವಣದಿಂದಲೇ ತತ್ವ ಭಕ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಮನನ ಯಾಕೆ ಬೇಕು? ಮನನ ಬೇಡ ಅಂದ್ರೆ ವಿಪರೀತವಾಗಿ ಸಂಶಯವಾಗಿ ಕೆಲವು ವಿಷಯಗಳು ಬಂದ್ಬಿಟ್ಟಿರ್ತಾವ. ನಾವು ಒಂದು ತಿಳ್ಕೊಂಡ್ಬಿಟ್ಟಿರ್ತೀವಿ, ಮೊದಲೇ ಗೃಹೀತ. ಕೆಲವು ಪುರಾಣಕ್ಕೆ ಹೋಗೋಕ್ಕಿಂತ ಮೊದಲ ನಾವು ವಿಚಾರ ಇಟ್ಕೊಂಡ್ಬಿಟ್ಟಿರ್ತೀವಿ. ಇಷ್ಟು ಹೇಳಿದ್ರೆ ಆಚಾರ ಕರೆಕ್ಟ್ ಹೇಳ್ದಂಗೆ, ಇಷ್ಟು ಹೇಳಿದ್ರೆ ಬೇರೆ ಹೇಳಿದ್ರು ಅಂದ್ರೆ ಆಚಾರ ಪುರಾಣ ಹೇಳಿಕೆ ಅವರನ್ನ ನಿರ್ಧಾರ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಭಾಗವತೊಳಗ ಹಂಗ ಬರ್ದದಂತ ನೀವು ತೆಗೆದು ತೋರಿಸಿದ್ರು ವೇದವ್ಯಾಸರು ಹಂಗೆ ಬರ್ದ್ರು, ನಾ ಹಿಂಗೆ ತಿಳ್ಕೊಂಡಿಲ್ಲ ಅಂತ ಮಾಡ್ತಾರೆ. ಮತ್ತೆ ಅಂದ್ರೆ ನಾನು ತಪ್ಪು ತಿಳಿದಿದ್ದೇನೆ ಅಂತ ಹೇಳೋದಿಲ್ಲವಾ, ವೇದವ್ಯಾಸರು ಹಂಗೆ ಯಾಕೆ ಬರ್ದ್ರು, ನಾ ಹಿಂಗೆ ತಿಳ್ಕೊಂಡೆ ಅಂದ್ರೆ ಹಿಂಗ್ ಬರಿಬೇಕಾಗಿತ್ತಲ್ಲ ಅಂತ. ಅದ್ರ ಅಭಿಪ್ರಾಯ ಇರ್ತಾರ. ಈ ಮನನದಿಂದಾಗಿ ಈ ವಿಪರೀತ ಜ್ಞಾನ ಸಂಶಯಗಳೆಲ್ಲ ಹೊರಟು ಹೋಗ್ತದೆ. ಆಗ ಹುಟ್ಟುವ ಭಕ್ತಿಯನ್ನ ಪಕ್ವಭಕ್ತಿ ಅಂತ, ಅದಕ್ಕೆ ಪಕ್ವಭಕ್ತಿ ಅಂತ ಕರಿಬೇಕಂತ. ಆ ಪಕ್ವಭಕ್ತಿಯಿಂದ ಏನ್ ಹುಡ್ತದೆ ಅಂದ್ರೆ ಧ್ಯಾನ ಅಂತ ಹುಡ್ತದೆ. ಧ್ಯಾನ, ಈ ಧ್ಯಾನದಿಂದಾಗಿ ನಮಗೇನ್ ಹೇಳಿ ಕಳ್ಸ್ಯಾರ, ಇಷ್ಟು ದಿವಸ ಅಭ್ಯಾಸ ಮಾಡ್ಸ್ಯಾರ ಅಂದ್ರೆ ಧ್ಯಾನದಿಂದ ಅಪರೋಕ್ಷ ಜ್ಞಾನ. ಸರಿ, ಅದು ಶ್ರವಣ ಮನನ ಧ್ಯಾನ ಅಪರೋಕ್ಷ ಜ್ಞಾನ ಅಂತ ಟೀಕಾಕೃತ್ಪಾದರು. ಮಧ್ಯದಲ್ಲಿ ಇನ್ನೊಂದು ಮೆಟ್ಲದ ಯಾವುದು, ಈಗ ಪಕ್ವಭಕ್ತಿ ಆತಲ್ಲ, ಪರಿಪಕ್ವ ಭಕ್ತಿ ಅಂತ ಬರ್ತದಂತ. ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಂತೆ ಪರಿಪಕ್ವ ಭಕ್ತಿ ಬರ್ಲಿಕ್ಕೆ ಶುರುವಾಗ್ತದೆ. ಆ ಪರಿಪಕ್ವ ಭಕ್ತಿ ಆದ ಮೇಲೆ ಏನಾಗ್ತದ ಅಂತ ಕೇಳಿದ್ರೆ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಲ್ಲಿ ಭಗವಂತನನ್ನ ಕಂಡನೆ ಅಂದ್ರೆ ಆಗ ಅತಿ ಪರಿಪಕ್ವ ಭಕ್ತಿ ಉಂಟಾಗುತ್ತದೆ. ಆ ಅತಿ ಪರಿಪಕ್ವ ಭಕ್ತಿಯೇ ನಮ್ಮ ಮೋಕ್ಷಕ್ಕೆ ಕಾರಣವೇ ಹೊರತಾಗಿ ಈ ಮೊದಲಿನ ಭಕ್ತಿ ಇದೆಯಲ್ಲ, ಇದು ಮೋಕ್ಷಕ್ಕೆ ಕಾರಣವೇ ಅಲ್ಲ. ಅದಕ್ಕೆ ಇದು ತಕ್ಕ ಯಾರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ನಮಗೆ. ಈಗ ಅಂತಿರ್ತಾರಲ್ಲೋ, ನಮ್ಮ ಪುರಾಣಕ್ಕೆ ಬರ್ರಿ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಯಾರು ಅಂತಿರ್ತಾರಲ್ಲೋ, ಅವ್ರಿಗೆ ಹೇಳ್ಬೇಕು ಆಚಾರ ಪುರಾಣ ಹೇಳೋರು ಮತ್ತೆ ನೀವು ಹೋಗ್ರಿ, ಆಮೇಲೆ ಇನ್ನು ಜನ ಇದ್ರೆ ನಮಗೆ ಕರ್ಕೊಂಡು ಚಾನ್ಸೇ ಇಲ್ಲ. ಯಾಕೆಂದ್ರೆ ಶ್ರವಣ ಮನನಗಳನ್ನ ಮಾಡಿದಾಗ ಬರುವುದು ಪಕ್ವಭಕ್ತಿ, ಆ ಪಕ್ವಭಕ್ತಿಯಿಂದ ಬರುವಂತಹದ್ದು ಧ್ಯಾನ, ಧ್ಯಾನದಿಂದ ಬರುವಂತಹದ್ದು ಪರಿಪಕ್ವ ಭಕ್ತಿ, ಪರಿಪಕ್ವ ಭಕ್ತಿಯಿಂದ ಬರುವಂತಹದ್ದು ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಅತಿ ಪರಿಪಕ್ವ ಭಕ್ತಿ. ಅದರ ಶ್ರೀಮನ್ಯಾಯ ಸುಧೇಲಿ ಟೀಕಾಕೃತ್ಪಾದರು ಭಕ್ತೇಹೇ ಪರಾವಸ್ಥಾಗಿಸ, ಭಕ್ತಿಯ ಪರಾಕಾಷ್ಠ ಇನ್ನೇನೂ ಇಲ್ಲ. ಮುಗಿದೋತ್ತು. ನೀವು ದೇವರೇನಾರ ಮಾಡ್ತಾನ ಮಾಡ್ಲಿ ಮಾಡೋದಿಲ್ಲ, ನಮಗೇನ್ ಮಾಡ್ಬೇಕಾಗಿದೆ? ದೇವರೇನ ಅನುಕೂಲ ಮಾಡಿ ಕೊಟ್ಟಷ್ಟು ನಾವು ಭಕ್ತಿ ಮಾಡೋಕೆ ಮಾಡ್ತಾನ, ಮಾಡೋದಿಲ್ಲ ಇಲ್ಲಪ್ಪ ಇದ್ದ ಮುಗಿದೋತ್ತು. ಯಾರೋ ಬಂದು ನೀನೇನಾದ್ರೂ ದೇವರ ಮೇಲೆ ಭಕ್ತಿ ಮಾಡಿದ್ರೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ, ನೀ ಕೊಡು, ನಾ ಭಕ್ತಿ ಮಾಡೋನೆ. ಮನೆಯಾಗಿದ್ದವರೆಲ್ಲ ಸಾಕ್ ಮಾಡಿ ಎಷ್ಟು ಮಾಡ್ತೀರಿ ನೀವು ಭಕ್ತಿಯಿಂದ ಅಂತಂದ್ರು ವಿಚಲಿತನಾಗೋ ಹಂಗಿಲ್ಲ. ಮಹಾ ರೋಗ ಬಂತು, ಪ್ರಾಣಾಂತಿಕವಾದ ರೋಗ ಬಂತು, ಆಗೂ ನಾವು ದೇವರಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ರೆ ಅದು ನಿರಂತರ ಪ್ರೇಮ ಪ್ರವಾಹ. ಇಲ್ಲದೆ ಇದ್ರೆ ಅಲ್ಲ. ಪರಿಸ್ಥಿತಿ, ವಾತಾವರಣ, ಮನೆಯಲ್ಲಿದ್ದವರು, ರಾಜಾದಿಗಳು, ರೋಗಗಳು, ದೇಹ ಎಲ್ಲಾ ಸಮಸ್ಯೆ ಇದ್ರೂ ಕೂಡ ನಾನು ದೇವರಲ್ಲಿ ಮಾಡುವಂತಹ ಪ್ರೇಮವನ್ನ ನಿಲ್ಲಿಸದೇ ಇದ್ರೆ ಅದನ್ನ ಅತಿ ಪರಿಪಕ್ವ ಭಕ್ತಿ ಅಂತ ಕರೀಬೇಕು. ಆ ಅತಿ ಪರಿಪಕ್ವ ಭಕ್ತಿಯಿಂದಲೇ ಭಗವತ್ ಪ್ರಸಾದ, ಭಗವತ್ ಪ್ರಸಾದದಿಂದ ಮೋಕ್ಷ ಅಂತ ತಿಳಿದುಕೊಡ್ರಿ. ಇಷ್ಟೇ ಇದ್ದಾರೆ. ಅದಕ್ಕೆ ನಿರವಧಿಕ ಅನವತ್ಯ ಅನಂತ ಕಲ್ಯಾಣ ಗುಣಗಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯಃ ಅನೇಕ ಗುಣ ಅಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ ವಿಷಯಾಯ ನಮಃ. ಸ್ವಾತ್ಮ ಆತ್ಮೀಯ ಅಂತ ಒಂದು ಮಾತು ಹೇಳಿದ್ದಾರೆ. ಹೇಳಿದ್ರೆ ಬಹಳ ಚಂದದ. ಸ್ವಾತ್ಮ ಆತ್ಮೀಯ ಅಂದ್ರೆ ನನಗಿಂತಲೂ ನನ್ನವರಿಗಿಂತಲೂ ಹೆಚ್ಚು ಪ್ರೇಮವನ್ನ ಮಾಡಬೇಕು ಅಂತ ತಿಳಿದುಕೊಂಡು ನಾವು ನನ್ನವರಿಗಿಂತಲೂ ನನ್ನಲ್ಲಿ ಹೆಚ್ಚು ಪ್ರೇಮ ಮಾಡ್ತೀವಿ, ಅದರಿಗಿಂತಲೂ ಭಗವಂತನಲ್ಲಿ ಹೆಚ್ಚು ಪ್ರೇಮ ಮಾಡಬೇಕು ಅಂತ. ಇಲ್ಲಿ ಮುಂದೆ 14ನೇ ವಾಕ್ಯ. ಈ 14ನೇ ವಾಕ್ಯದಲ್ಲಿ ಬ್ರಹ್ಮದೇವರ ಉಪಾಸನೆ ಏನು, ಬ್ರಹ್ಮದೇವರ ಉಪಾಸನೆಗೆ ವಿಷಯನಾದವನು, ಅದಾದ ಮೇಲೆ ಸರಸ್ವತೀ ದೇವಿಯ ಉಪಾಸನೆಗೆ ವಿಷಯನಾದವನು, ಅದು ಮುಗಿದ ಮೇಲೆ ರುದ್ರದೇವರ ಉಪಾಸನೆಗೆ, ಇಂದ್ರಾದಿ ದೇವತೆಗಳ ಉಪಾಸನೆಗೆ ವಿಷಯನಾದವನು ಅಂತ 4 ಚಾಪ್ಟರ್ ಇವತ್ತು. ಇದನ್ನ ಬಿಡಿಸ್ಬೇಕು. ಪಜಲ್ ಅಂತ ಹೆಂಗಿದ್ದಂಗೆ ಬಿಡಿಸ್ಬಿಟ್ಟು ಖರೇನ ಶಾಲೆ ತಂದೀವಿ. ಬ್ರಹ್ಮದೇವರು ಯಾವ ರೀತಿಯಾಗಿ ಭಗವಂತನ ಉಪಾಸನೆಯನ್ನ ಮಾಡ್ತಾರೆ
ಆ ಉಪಾಸನೆಗೆ ದೇವರು ವಿಷಯನಾಗಿದ್ದಾನೆ. ಇಷ್ಟದ ಅಲ್ಲಿ ಪ್ರಾತಃ ಸಂಕಲ್ಪದಲ್ಲೂ ರಾಯರು ಹೇಳ್ಯಾರ, ಅವ್ರು ಹೆಂಗ್ ಉಪಾಸನ ಮಾಡ್ತಾರ, ವಾಯುದೇವರು ಭಗವಂತರನ್ನು ಹೆಂಗ್ ಉಪಾಸನ ಮಾಡ್ತಾರ. ಅದಕ್ಕೆ ಇಲ್ಲಿ ಯಾದವಾದರು ಬ್ರಹ್ಮದೇವರು ಹೇಗೆ ಉಪಾಸನೆ ಮಾಡ್ತಾರೆ ಅಂತ ಎರಡೂ ಪಕ್ಷವನ್ನು ಸೇರಿಸ್ಕೊಂಡ್ವಿ ಅಂದ್ರೆ ಸರಿಯಾಗಿ ಬ್ರಹ್ಮವಾಯುಗಳು ಉಪಾಸನ ತಿಳಿದು ಬರ್ತದೆ. ಸಾಕ್ಷಾತ್ಕಾರ ಹೆಂಗಾಗ್ತದೆ ಅಂತ ಬಂದಾಗ ರಾಯರು ವಾಯುದೇವರಿಗೆ ಸಾಕ್ಷಾತ್ಕಾರ ಆಗೋದು ಹೆಂಗ, ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಸಂಹಾರಕ ಸರ್ವನಿಯಾಮಕ, ಏನೋ ಒಂದು ಇಡೀ ಪೇಜು ಅಷ್ಟಾಗಿ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ ಎಂದು ಬರೆದಿದ್ದಾರೆ ವಾಯುದೇವರಿಗೆ. ಸರಿ, ನಾವೀಗ ಬ್ರಹ್ಮದೇವರಿಗೆ ಆಗುವ ಸಾಕ್ಷಾತ್ಕಾರ ಉಪಾಸನೆ ಏನು ಅಂತ ನೋಡಂತೆ. ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ಬ್ರಹ್ಮೋಪಾಸಿತ ಅನಂತ ಗುಣ ಅನಂತ ರೂಪಾಯ. ಮಧ್ಯದಲ್ಲಿ ತದನುಕ್ತ ಸಂಪ್ರದಾಯೋಕ್ತ ಅಂತೂ ಒಂದು ವಾಕ್ಯ ಅದ. ಅದು ನೋಡಿದ್ರೆ ರಾಯರ ವಾಕ್ಯ ಇವ್ರ ವಾಕ್ಯ ಎರಡೂ ಹಂಗ ಬರಿ. ಅಲ್ಲೇನದ ಅಂದ್ರೆ ರಾಯರಲ್ಲೂ ಕೂಡ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ ಆಗತ್ತ ಅಂತ ಪ್ರಾತಃ ಸಂಕಲ್ಪವಿದ್ದಲ್ಲದ ಹಂಗೆ ಯಾದವಾರರು ವಾಕ್ಯವನ್ನು ಬರೆದಿದ್ದಾರೆ. ಯಾಕಂದ್ರೆ ವಿಷಯ ಸತ್ಯ ಇದ್ದರಿಂದ ಎರಡೂ ವಾಕ್ಯಗಳನ್ನು ಅಷ್ಟೇ ಅಂತ ತೆಗೆದುಕೊಳ್ಳಿಕ್ ಬರ್ತದೆ. ಏನು ಬ್ರಹ್ಮ ಉಪಾಸಿತ ಚತುರ್ಮುಖ ಬ್ರಹ್ಮದೇವರು ಉಪಾಸನೆ ಮಾಡುವಂತಹ ಅನಂತ ಗುಣ ಅನಂತ ರೂಪಗಳು, ಅನಂತ ಗುಣಗಳು ಅನಂತ ರೂಪಗಳನ್ನು ಉಪಾಸನೆ ಮಾಡ್ತಾರೆ ಬ್ರಹ್ಮದೇವರು. ಉಪಾಸನ ಅಂದ್ರೆ ಏನು? ಮೊದಲು ಶ್ರೀಮಂತರು ಮತ್ತೆ ಉಪಾಸನೆ ಮಾಡ್ತಾರ. ಇವು ಕೆಲವು ಶಬ್ದ ಇರ್ತಾವ ನೋಡ್ರಿ, ಏನೂ ಬಿಡಿಸ್ಲಾರ್ದೆ ಹೇಳ್ಬಿಟ್ರೆ ನಿಶ್ಚಿಂತ ಇರ್ತದೆ. ಯಾಕಂದ್ರೆ ಎಲ್ಲರಿಗೂ ನನಗೂ ತಿಳಿದದ ಅಂತ ಇರ್ತದೆ. ನಾವು ಸುಮ್ ದಾಟಿಸ್ಬಿಟ್ರಿ ಅಂದ್ರೆ ಮುಗಿದು ಹೋಗ್ತಿರ್ತದೆ. ಹಿಡ್ಕೊಂಡು ನಿಂತೀವಿ ಅಂದ್ರೆ ಏನ್ ಹೇಳ್ರಿ ಅಂದ್ರೆ ಮುಗಿಕತಿ ಅಂತ ಅರ್ಥ. ಅದಕ್ಕೆ ಅನಂತ ವೇದೋಕ್ತ ತದೋಕ್ತ ಭಾರತೋಕ್ತ ತದೋಕ್ತ ಸಂಪ್ರದಾಯೋಕ್ತ ಪ್ರಕಾರೇಣ ಬ್ರಹ್ಮ ಉಪಾಸಿತ ಅನಂತ ಗುಣ ಅನಂತ ರೂಪಾಯ ನಮಃ. ಇದು ಧ್ಯಾನ ಅಂತ ಕರೀತಾರೆ. ಉಪಾಸನೆಗೆ ಕರಿಬೇಕು ಧ್ಯಾನ. ಸೋಪಾಸನಾ ಚ ತ್ರಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ತದಂಗಂ ಧಾರಣಾಧಿಕಂ. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳುವಾಗ ಉಪಾಸನಾ ಶಬ್ದಕ್ಕೆ ಎರಡು ಅರ್ಥ ಬರೆದಿದ್ದಾರೆ. ಒಂದು ಧ್ಯಾನ, ಎರಡನೇದು ಶಾಸ್ತ್ರಾಧ್ಯಯನ. ಶಾಸ್ತ್ರಾಧ್ಯಯನವನ್ನು ಏನ್ ಕರೆದಿದ್ದಾರೆ? ಉಪಾಸನ ಅಂತ ಕರೀತಾ ಇದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಈ ಶಾಸ್ತ್ರಾಧ್ಯಯನವೆಂಬುವಂತಹದ್ದೇನಿದೆಯಲ್ಲ ಇದು ಧ್ಯಾನಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ತಿಳಿಸಿಕೊಟ್ಟಿದ್ದಾರೆ. ಶಾಸ್ತ್ರಾಭ್ಯಾಸ ಅಂತನ್ನುವಂತಹದ್ದು ಧ್ಯಾನಕ್ಕಿಂತಲೂ ಉತ್ತಮವಾದದ್ದು ಎಂದು ತಿಳಿಯಬೇಕು. ಅವೆಲ್ಲ ದೊಡ್ಡ ಪ್ರಕರಣಗಳು ತಂತ್ರಸಾರ ಸಂಗ್ರಹ ಅನುವ್ಯಾಖ್ಯಾನದಲ್ಲಿ ಹೇಳಿದ್ರು. ಸದ್ಯಕ್ಕೆ ತಿಳ್ಕೋಣಂತ. ಬ್ರಹ್ಮದೇವರು ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾರೆ, ಧ್ಯಾನದಲ್ಲಿ ತಂದುಕೊಳ್ತಾರೆ. ಬ್ರಹ್ಮದೇವರು ಭಗವಂತನ ರೂಪಗಳನ್ನು ಧ್ಯಾನದಲ್ಲಿ ತಂದುಕೊಳ್ತಾರೆ. ಗುಣಗಳಿಂದ ಕೂಡಿದ ರೂಪಗಳನ್ನು ಬ್ರಹ್ಮದೇವರು ತಮ್ಮ ಧ್ಯಾನಕ್ಕೆ ತಂದುಕೊಳ್ತಾರೆ. ಏನ್ ತಿಳ್ಕೊಂಡ್ರಿ? ಗುಣಗಳು ಹಾಗೂ ರೂಪಗಳು. ಗುಣ ಹಾಗೂ ರೂಪಗಳು ಎರಡನ್ನೂ ಕೂಡ ಬ್ರಹ್ಮದೇವರು ತಮ್ಮ ಧ್ಯಾನಕ್ಕೆ ತಂದುಕೊಳ್ತಾರೆ. ಹೌದು, ಏನ್ ದೊಡ್ಡದ ನಾವು ಮಾಡ್ತೀವಿ. ನಾವು ಕಣ್ಮುಚ್ಚಿಕೊಂಡು ಕೂತ್ಕೊಂಡ್ರೆ ಭಗವಂತನ ಗುಣಗಳನ್ನ ರೂಪಗಳನ್ನು ಧ್ಯಾನ ಮಾಡುವುದಿಲ್ವೇನು ಅಂತಂದ್ರೆ ನಮಗ ಒಂದೂ ಭಗವಂತನ ಗುಣಗಳು ಧ್ಯಾನಕ್ಕೆ ಬರೋದಿಲ್ಲ. ಬೇಕಾದ್ರೆ ಪ್ರಯತ್ನ ಮಾಡಿ ನೋಡ್ರಿ. ಇವತ್ತ ಪ್ರವಚನ ಮುಗಿದ್ಮೇಲೆ ಮನೆಗೆ ಹೋಗಿ ದೇವರ ಮನೆಗೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಏನ್ ಗುಣ ಧ್ಯಾನಕ್ಕೆ ಬರ್ತದೆ ನೋಡ್ರಿ. ಒಂದೂ ಗುಣವು ಧ್ಯಾನಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು 24 ತಾಸು ಸಂಸಾರವನ್ನು ನೋಡ್ತಿರ್ತೀವಿ. ಆದ್ದರಿಂದ ಕಣ್ಣು ಮುಚ್ಚಿದಾಗಲೂ ಸಂಸಾರವೇ ಬರ್ತದೆ ಹೊರತಾಗಿ ಕಂಸಾರಿ ಬರುವುದಿಲ್ಲ. ಸಂಸಾರ ಬಿಟ್ಟರೆ ಕಂಸಾರಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಹೇಳೋಣ, ಒಂದು ಬೆಕ್ಕು ನಾಯಿ ಇಬ್ರು ಹೊಡ್ಕೋದ್ ಬಂದು ಅಂತ ಎರಡು ಬೆಕ್ಕು ನಾಯಿ. ಈ ಬೆಕ್ಕನ್ನ ನಾಯಿ ಹಿಡಿಬೇಕು ಅಂತ ಬೆನ್ನು ಹಚ್ಕೊಂಡಂತೂ ಬೆಕ್ಕು ಬಡ ಬಡ ಗಾಬರಿಯಾಗಿ ಮ್ಯಾಲ ಹತ್ತಿ ಗಿಡದ ಮೇಲೆ ಹತ್ತಿ ಮಲ್ಕೊಂಡ್ಬಿಡ್ತು, ಕೂತ್ಕೊಂಡ್ಬಿಡ್ತೀವಿ. ನಾಯಿ ಕೆಳಗೆ ಕೂತ್ಕೊಂಡ್ಬಿಡ್ತು. ನಾಯಿ ವಿಚಾರ ಮಾಡಿದ್ರೆ ಬೆಕ್ಕ ಕೆಳಗೆ ಬಂದರ ಬರ್ಲಿ ಹೊಡೆದು ಕೊಂಡ್ಬಿಡ್ತೀನಿ, ಅದನ್ನು ಬಿಡುವುದಿಲ್ಲ ಅಂತ. ಈ ಬೆಕ್ಕು ನಾಯಿ ಹೆದರಿಕೊಂಡು ಮ್ಯಾಲೆ, ನಾಯಿ ಬೆಕ್ಕಿ ಕಾಯ್ಕೊಂಡು ಕೆಳಗೆ ಕೂತದ್ರಿ. ಎಷ್ಟೊತ್ತು ಕಾಯ್ಬೇಕ್ರಿ? ಸಾಕಾತು. ಕೊನೆಗೆ ಏನ್ ಮಾಡ್ತು ಅಂದ್ರೆ ನಾಯಿ ಅಲ್ಲೇ ಮಲ್ಕೊಂಡ್ಬಿಡ್ತು. ಬೆಕ್ಕು
ಮ್ಯಾಲೆ ಕೂತಿತ್ ನೋಡ್ರಿ, ಅದು ಪಾಪ ಅದಕ್ಕೂ ಏನಾಯ್ತು, ನಾಯಿ ಮಲ್ಕೊಂಡದಲ್ಲ, ನಾನು ಸ್ವಲ್ಪ ರೆಸ್ಟ್ ತಗೊಂಡ್ರ ಆತು ಅಂತ ಬೆಕ್ಕು ಮಲ್ಕೊಂಡ್ರಿ ಮ್ಯಾಲೆ, ತಂಗಿ ಮೇಲೆ. ತೆಳಗ ನಾಯಿ ಮೇಲೆ ಬೆಕ್ಕು ಎರಡೂ ವಿಶ್ರಾಂತೊಳಗದ. ಇದ್ದಕ್ಕಿದ್ದಂಗ ಬೆಕ್ಕು ಜಾರಿ ನಾಯಿ ಮೇಲೆ ಬಿತ್ರಿ. ಚಿತ್ರ ಕಲ್ಪನಾ ಬಂತಿಲ್ಲ ಏನಂತ ಹೇಳಿ, ನಾಯಿ ಎದ್ದು ಬೌ ಅಂತ, ಬೆಕ್ಕು ಹಿಂಸರಿತು. ಯಾಕೆ ಬಿದ್ದು ಅಂತ ಕೇಳ್ತೀರಿ. ನಾಯಿ ಈಗ ಹೊಡಿಬೇಕು ಅಂತ ಇದ್ದಿಲ್ಲ, ನಿದ್ದೆ ಕೇಳಿಸ್ತು, ಟೆನ್ಷನ್ ಇತ್ತು, ಯಾಕೆ ಬಿದ್ದು ಅಂತ ತಿಳ್ಕೊಂಡು. ಅದಕ್ಕೆ ಬೆಕ್ಕು ಹೇಳ್ತೀರಿ, ನಾ ಏನ್ ಮಾಡ್ಲಿ, ನನ್ನ ಕನಸಿನೊಳಗ ಆಕಾಶದಿಂದ ಬರೀ ಇಲಿಗಳೇ ಬೀಳ್ತಾ ಇದ್ದು, ಮಳಿ ರೂಪದೊಳಗ, ಮಳಿಯೊಳಗೆ ನೀರು ಬೀಳ್ತಿರ್ಲಿಲ್ಲ, ಇಲಿಗಳೇ ಬೀಳ್ತಾ ಇದ್ದು, ಒಂದೆರಡು ಹಿಡಿಯೋಣ ಅಂತ ಹಾರಿದೆ, ನಿನ್ನ ಮೇಲೆ ಬಿದ್ದೆ ಅಂದ್ಬಿಡ್ತೀರಿ. ನಾ ಏನನ್ಬೇಕ್ರಿ, ಇದರ ದಡ್ಡ ಅಂತ ಹೊಡೆದು ಹುಚ್ಚ ಕನಸಿನೊಳಗೆಲ್ಲ ಇಲಿ ಬೀಳ್ತಾವೇನು, ಎಲುಬುಗಳು ಮಾತ್ರ ಬೀಳ್ತಿರ್ತಾವ. ಯಾಕಂದ್ರೆ ನಾಯಿ ಎಲುಬುಗಳು ಕಂಡ್ರೆ ಬಹಳ ಪ್ರೀತಿ. ಅದಕ್ಕೆ ನಾಯಿ ಅಂತದ ತನಗೇನು ಪದಾರ್ಥ ಬೇಕು ಅದು ಮಾತ್ರ ಮಳೆಯೊಳಗೆ ಬೀಳ್ತದಂತ, ಬೆಕ್ಕಂತ ತನಗೇನು ಪದಾರ್ಥ ಬೇಕು ಅದು ಮಾತ್ರ ಬೀಳ್ತದಂತ, ಉಳಿದು ಬರುವುದೇ ಇಲ್ಲ. ನಮ್ ಕನಸು, ನಮ್ ನನಸು, ನಮ್ ಧ್ಯಾನದೊಳಗೂ ಬೇರೆ ವಿಷಯ ಬರುವುದಿಲ್ಲ. ಕನಸಿಲಾದರೂ ತನ್ನ ಪಾದವ ನೆನೆಬನೀಯದೆ. ಅದಕ್ಕೆ ಜಗನ್ನಾಥದಾಸ್ ಹೇಳಿದ್ರು, ಅಪಿ ಎಚ್ಚರದಾಗ ಅಲ್ಲಿ ನಿನಗೆ ಕನಸ್ನ್ಯಾಗ ಸಹಿತ ದೇವ್ ನಿನ್ನ ಪಾದ ತನ್ನ ಪಾದ ನೆನೆಸ್ಲಿಕ್ಕೆ ಬಿಡೋದಿಲ್ಲ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು. ಮತ್ತ ಹೊರಗಿನ ಪದಾರ್ಥಗಳೆಲ್ಲ ಹೆಂಗ್ ಮಾಡಿರ್ತಾನೆ ಗೊತ್ತೇನು, ಬಲು ನೂತನವಿದು ಉಪಾದೇಯವೆಂದರು ಬೀ. ಆಹಾ, ಏನ್ ಚಂದದ್ರಿ, ಏನ್ ಚಂದದ. ದಿವಸಕ್ಕೊಂದು 100,000 ವಿಷಯಗಳನ್ನು ನೋಡ್ತೀವಿ. ಅದೇ ಚಂದದ ತಲೆಯಾಗ ಬಂದು ಮಲ್ಕೊಂಡಾಗ ಸಹಿತ ನಮ್ಮ ಕನಸಿನಾಗೂ ಅದೇ ಬರ್ತದೆ. ದೇವರ ಪಾದ ಬರುವುದೇ ಇಲ್ಲ. ನೀನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಕೂತ್ಕೊಂಡಾಗ ಭಗವಂತ ಬಾಂದ್ರೆ ಎಲ್ಲಿಂದ ಬರ್ಬೇಕು. ಕೆಲವರಿಗೆ ಕಣ್ಣು ಮುಚ್ಚಿಕೊಂಡು ಕೂಲಿಕ್ಕೆ ಗಾಬರ್ರಿ, ಮುಚ್ಕೊಂಡು ಕೂತ್ಕೋಣ, ಯಾರ ಬಂದು ಏನ್ರ ಮಾಡಿಬಿಟ್ರೆ ಏನ್ ಮಾಡಬೇಕು. ಅದಕ್ಕೆ ಬೇಡ ಅಂತ ಕಣ್ಣು ಮುಚ್ಚಂಗೇ ಇಲ್ಲ. ಧ್ಯಾನಕ್ಕೆ ಕೂತಾಗ ಬ್ರಹ್ಮದೇವರು ಅನಂತ ರೂಪಗಳಲ್ಲಿ ಅನಂತ ಗುಣಗಳನ್ನ ಚಿಂತನೆ ಮಾಡ್ತಾರೆ. ಬಿಡಿಸಿ ಅಲ್ಲ, ಗುಣೋಪಸಂಹಾರ. ಆ ಸೂತ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಗುಣೋಪಸಂಹಾರ ಅಂತ ಕರೀತಾರೆ. ಏಕಕಾಲಕ್ಕೆ ಅನಂತ ಗುಣಗಳನ್ನು ಬ್ರಹ್ಮದೇವರು ತಮ್ಮ ತಲೆಯಲ್ಲಿ ತಂದುಕೊಳ್ಳುವಷ್ಟು ಸಮರ್ಥರಿದ್ದಾರೆ. 2 ಗುಣ ಬರುವುದಿಲ್ಲ ನಮಗೆ, ಅನಂತ ಗುಣಗಳು ಏಕಕಾಲದಲ್ಲಿ. ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರ. ಯುಗಪತ್ ಭುಜದ್ವಯ ಅಂತ ಕರೀತಾರೆ. ನೀವು 2 ಭುಜಗಳನ್ನು ಒಂದೇ ಸರ್ತಿ ನೋಡಿ ತೋರಿಸ್ರಿ, ಬರುವುದಿಲ್ಲ. 2 ಭುಜಗಳನ್ನ ಏಕಕಾಲಕ್ಕೆ ನೋಡಂತ ಚಾನ್ಸ್ ಅದೇ. ಹಿಂಗ್ ನೋಡಿದ್ರೆ ಇದು ಕಾಣಿಸಂಗಿಲ್ಲ, ನೋಡಿದ್ರೆ ಇದು ಕಾಣಿಸಂಗಿಲ್ಲ. ಹಾಗಾದ್ರೆ ಏಕಕಾಲಕ್ಕೆ 2 ಭುಜಗಳನ್ನ ನೋಡಿದ್ರೆ ಹೆಂಗೆ ಇರ್ತದೋ ಹಂಗೆ ಏಕಕಾಲಕ್ಕೆ ಜ್ಞಾನ, ಆನಂದ, ಔದಾರ್ಯ, ಪ್ರಾಗಲ್ಭ್ಯ, ಸ್ವಾತಂತ್ರ್ಯ ಅಂಬುವ ಅನಂತ ಗುಣಗಳನ್ನು ನೋಡ್ತಾರೆ ಬ್ರಹ್ಮದೇವರು. ಬರೀ ಅಷ್ಟೇ ಅಲ್ಲ, ಅನಂತ ರೂಪಗಳನ್ನು ಧ್ಯಾನದಲ್ಲಿ ಕಾಣುತ್ತಾರೆ. ಸರಿ, ಈ ರೂಪಗಳನ್ನೇನೋ ಕಾಣ್ತಾರೆ, ಈ ಗುಣಗಳೇನೋ ಕಾಣ್ತಾರೆ. ಆ ಗುಣಗಳು ಎಲ್ಲಿ ಹೇಳಲಾಗಿವೆ ಅಂತ ಕೇಳಿದ್ರೆ, ಅನಂತ ವೇದೋಕ್ತ, ತದನುಕ್ತ ಭಾರತೋಕ್ತ, ತದನುಕ್ತ ಸಂಪ್ರದಾಯೋಕ್ತ. ಮೊದಲು ವೇದಗಳಲ್ಲಿ ಭಗವಂತನ ಗುಣಗಳನ್ನು ಹೇಳಲಾಗಿದೆ. ಸರಿ, ವೇದಗಳಲ್ಲಿ ಹೇಳಿದ್ದಾರೆ. ವೇದಗಳನ್ನ ದಾಟಿಕೊಂಡು ಮಹಾಭಾರತಕ್ಕೆ ಬರ್ಬೇಕಂತೆ. ಮಹಾಭಾರತದಲ್ಲೂ ಭಗವಂತನ ಗುಣಗಳನ್ನು ಹೇಳ್ಯಾರ. ಸುಮ್ಮನೆ ಇಷ್ಟೇ ಹೇಳಿದ್ರೆ ನಾವೇನ್ ಮೂವತ್ತು ಬಿಟ್ಬಿಡ್ತಿದ್ವಿ. ವೇದದಲ್ಲೂ ಹೇಳ್ಯಾರ, ಭಾರತದೊಳಗೂ ಹೇಳ್ಯಾರ. ವೇದದಲ್ಲಿ ಹೇಳದೇ ಇರುವ, ಮಹಾಭಾರತದಲ್ಲಿ ಹೇಳಿರುವ. ಓ, ಇದೇನ್ ಸಮಸ್ಯೆ ಇದು. ಮಹಾಭಾರತ ಬರೆದವರು ಯಾರು? ಮಹಾಭಾರತ ಇದು ಬರೆದ ಗ್ರಂಥ, ಪೌರುಷೇಯ. ಮಹಾಭಾರತವು ಪೌರುಷೇಯ, ವೇದವು ಅಪೌರುಷೇಯ. ಅಪೌರುಷೇಯವಾದ ವೇದಕ್ಕಿಂತಲೂ ಪೌರುಷೇಯವಾದ ಮಹಾಭಾರತವು ಹೆಚ್ಚಿನ ಗುಣಗಳನ್ನು ಹೇಳಿಕ್ಕೆ ಸಾಧ್ಯ ಇದೆಯಾ? ಸ್ವಲ್ಪ ಲೆಕ್ಕ ಹಾಕಿದ್ರೆ ಇಲ್ಲ. ಆದರೆ ಶ್ರೀಮದಾಚಾರ್ಯ ಪ್ರಕಾರ ಮಹಾಭಾರತ ವೇದಾದಪ್ಯುತ್ತಮಂ ಚಕ್ರೇ ಪಂಚಮಂ ವೇದಮುತ್ತಮಂ. ಮಹಾಭಾರತ ಇದು ವೇದಕ್ಕಿಂತಲೂ ಉತ್ತಮವಾದದ್ದು. ಮಹಾಭಾರತಕ್ಕಿಂತ ಉತ್ತಮ ಅಂತ ಯಾವುದಾದ್ರೂ ಒಂದು ಗ್ರಂಥ ಹೇಳೋದಾದ್ರೆ ಬ್ರಹ್ಮಸೂತ್ರ ಬಂದನ್ನು ಹೇಳಬೇಕೆ ಹೊರತಾಗಿ ಇನ್ಯಾವುದೂ ಇಲ್ಲ. ನಮ್ಮ ಸಿದ್ಧಾಂತ, ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರ ಸುಪ್ರೀಂ, ಅದಾದ್ಮೇಲೆ ಮಹಾಭಾರತ, ಅದಾದ್ಮೇಲೆ ವೇದ, ಅದಾದ್ಮೇಲೆ ಭಾಗವತಾದಿ ಗ್ರಂಥಗಳು. ಇಲ್ಲವೇ ಇಲ್ಲ, ಲೆಕ್ಕಕ್ಕೆ ಇಲ್ಲ, ಮುಂದೆ ಹೋಗ್ಬೇಕು ಅವನ್ನೆಲ್ಲ. ಅಂದ ಮೇಲೆ ಮಹಾಭಾರತದಲ್ಲಿ ವೇದದಲ್ಲೂ ಹೇಳದೇ ಇರುವಂತಹ ಗುಣಗಳನ್ನೇ ಹೇಳಲಾಗಿದೆ. ಯಾಕೆ ಅಂದ್ರೆ ಭಗವಂತನೇ ರಚನಾ ಮಾಡಿದ್ದಾನೆ. ವೇದ ಪ್ರತಿಪಾದ್ಯನಾದ ಭಗವಂತನು ರಚನಾ ಮಾಡಿದ್ದರಿಂದ ವೇದದಲ್ಲಿ ಹೇಳದೇ ಇದ್ದ ಗುಣಗಳು ವಿಷ್ಣು ಬುದ್ಧಿಯಲ್ಲಿದ್ದದ್ದು ಹೊರಗೆ ಬಂದಿದೆ.
ಕೇವಲ ಈಶ್ವರಾತ್ಮ ದೃಷ್ಟೇನ ಅಂತ ಬರೀತಾರೆ. ಕೇವಲ ಭಗವಂತನಿಂದ ಕಾಣುವಂತಹ ಗುಣಗಳು ಅವೆಲ್ಲವೂ ಬಂದಿವೆ. ಸರಿ, ಅದರ ಮೇಲೆ ತದನುಕ್ತ ಮಹಾಭಾರತದಲ್ಲೂ ಹೇಳದೇ ಇದ್ದ ಸಂಪ್ರದಾಯದಲ್ಲಿ ಬಂದಿರುವಂತಹ ಗುಣಗಳಿವೆಯಲ್ಲ, ಅವುಗಳನ್ನು ಬ್ರಹ್ಮದೇವರು ಉಪಾಸನ ಮಾಡ್ತಾರೆ. ಇವತ್ತು ವೇದವೂ ಇಲ್ಲ, ಮಹಾಭಾರತವೂ ಇಲ್ಲ, ಈ ಸಂಪ್ರದಾಯ ಮತ್ತೆ ಹೊಸ ಅದು. ಅದಕ್ಕೆ ಗೀತಾ ಭಾಷ್ಯದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಮಾತು ಹೇಳ್ತಾರೆ, ಅಪೌರುಷೇಯ ವೇದೇಶು ವಿಷ್ಣು ವೇದೇಶು ಚೈವಹಿ ಸರ್ವತ್ರ ಏ ಗುಣಾಃ ಪ್ರೋಕ್ತಾಃ ಸಂಪ್ರದಾಯಾಗತಾಶ್ಚ ತೇ. ನೋಡಾಚಾರ್ಯರು ಅದು ಗರುಡ ಪುರಾಣದ ವಾಕ್ಯ ಅಂತ. ಮತ್ತೆ ಗರುಡ ಪುರಾಣದ ವಾಕ್ಯವನ್ನು ಗೀತಾ ಭಾಷ್ಯದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಅಂತಾರೆ, ಅಪೌರುಷೇಯ ವೇದೇಶು, ಅಪೌರುಷೇಯವಾದ ವೇದಗಳಲ್ಲಿ ಏನು ಗುಣಗಳನ್ನು ಹೇಳಲಾಗಿಯದು ವಿಷ್ಣು ವೇದೇಶು. ವಿಷ್ಣು ವೇದ ಅಂತ ಕರೀತಾರಂತ. ಯಾವುದಕ್ಕೆ? ಮಹಾಭಾರತದಿಂದ ಎಲ್ಲಾ ಪುರಾಣಗಳಿಗೂ ವಿಷ್ಣು ವೇದ ಅಂತ ಒಂದು ಹೆಸರದಂತ. ಯಾಕೆ? ವಿಷ್ಣುವಿನಿಂದ ನಿರ್ಮಾಣಗೊಂಡ ವೇದ ತುಲ್ಯವಾದ ವೇದಾದಪ್ಯಧಿಕವಾದ ಗ್ರಂಥವಾದರಿಂದ ವಿಷ್ಣು ವೇದ. ಭಾಗವತದಲ್ಲಿ ಹೇಳುವಾಗ ಪುರಾಣಂ ಬ್ರಹ್ಮ ಸಂಹಿತಂ, ಈ ಭಾಗವತ ವೇದಕ್ಕೆ ಸಮಾನವಾದದ್ದು ಅಂತ ಬಂದ್ಬಿಟ್ಟಾರೆ. ಭಾಗವತ ವೇದಕ್ಕೆ ಸಮಾನವಾದರೆ ಮಹಾಭಾರತ ವೇದಕ್ಕಿಂತ ಉತ್ತಮ. ಅದಕ್ಕೆ ವಿಷ್ಣು ವೇದ ಅಂತ ಕರೀತಾರೆ. ಸರ್ವತ್ರ ಈ ಗುಣ ಪ್ರೋಕ್ತಾಹ, ಎಲ್ಲಾ ಕಡೆಗಳಲ್ಲಿ ಏನು ಗುಣಗಳನ್ನು ಹೇಳ್ಯಾರೋ, ಮತ್ತೆ ಸಂಪ್ರದಾಯ ಗತಾಷ್ಟೇ, ಸಂಪ್ರದಾಯದಲ್ಲಿ ಏನು ಗುಣಗಳನ್ನು ಹೇಳಲಾಗಿದ್ದಾರೋ, ಸರ್ವೈಸ್ತೈ ಸಹ ವಿಜ್ಞಾಯ ಏ ಪಶ್ಯಂತಿ ಪರಂಪರೆ, ಆ ಎಲ್ಲಾ ಗುಣಗಳನ್ನು ಸೇರಿಸಿಕೊಂಡು ಭಗವಂತನನ್ನ ಕಾಣಬೇಕು. ಇಷ್ಟು ವಿವೇಚನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ. ಅಲ್ಲೊಂದು ಟೀಕಾಕೃತಾದರೂ ಪ್ರಣಯ ದೀಪಿಕಾದಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ವೇದದಲ್ಲಿ ಹೇಳದೇ ಇರುವಂತಹ ಗುಣಗಳು ಮಹಾಭಾರತದಲ್ಲೂ ಹೇಳದೇ ಇರುವಂತಹ ಗುಣಗಳು ಸಂಪ್ರದಾಯದಲ್ಲಿ. ಹಿಂಗ್ಯಾಕೆ ಮಾಡಬೇಕು? ಸ್ವಲ್ಪ ಸರಳ ಒಂದ್ ಕಡೆ ಹೇಳಬೇಕು ಬೇಡ? ವಕ್ತವ್ಯಂ ಹೇಳಬೇಕು ಅಂತಿದ್ರೆ ಏಕತ್ವ ವಕ್ತವ್ಯಂ, ಎಲ್ಲಾರು ಒಂದೇ ಕಡೆ ಹೇಳಿಬಿಟ್ರಿ ಅಂದ್ರೆ ನಿಶ್ಚಿಂತೆ ಇರ್ತದೆ. ಅದನ್ನ ಬಿಟ್ಟು ಬೇರೆ 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 ಕಡೆ ಯಾಕೆ ಹೇಳಬೇಕು? ಮಹಾಭಾರತದಲ್ಲಿ ಒಂದಿಷ್ಟು, ವೇದದಲ್ಲಿ ಒಂದಿಷ್ಟು, ಸಂಪ್ರದಾಯದಲ್ಲಿ ಒಂದಿಷ್ಟು, ಭಾಗವತದಲ್ಲಿ ಒಂದಿಷ್ಟು, ಹಿಂಗ್ಯಾಕೆ ಮಾಡ್ಬೇಕಾಗಿತ್ತು? ಎಲ್ಲವನ್ನೂ ಒಂದೇ ಕಡೆಗೆ ಹೇಳಬೇಕು ಬೇಡವೋ? ಈಗ ಹೇಳಿದ ಅರ್ಥ ಆಯ್ತು ನಮಗ. ವೇದೋಕ್ತ ವೇದದಲ್ಲಿ ಹೇಳಿದ ಗುಣಗಳು, ತದನುಕ್ತ ವೇದದಲ್ಲಿ ಹೇಳದೇ ಇದ್ದ ಭಾರತೋಕ್ತ ಮಹಾಭಾರತದಲ್ಲಿ ಹೇಳಿದ ಗುಣಗಳು, ಮಹಾಭಾರತದಲ್ಲೂ ಹೇಳದೇ ಇರುವ ಸಂಪ್ರದಾಯದಲ್ಲಿ ಹೇಳಿದ ಗುಣಗಳು, ಇಷ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ಯಾಕೆ ಗುಣಗಳನ್ನ ಹೇಳಿದ್ದು ಭಗವಂತನನ್ನ? ಒಂದೇ ಕಡೆ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ. ನೋಡ್ರಿ, ನಮಗೆ ಇವತ್ತು ಸಾಮಾನೆಲ್ಲ ಒಂದೇ ಕಡೆ ಸಿಗ್ತಾವಿಲ್ಲೋ? ದೊಡ್ಡದು ಅಂಗಡಿ ನೋಡ್ರಿ, ಯಾವ್ದು ಮಾರ್ಟ್ ಅಂತ ಹೇಳಿ, ಬಿಗ್ ಬಜಾರ್ ಅಂತ ಹೇಳಿ, ಅದು ದೊಡ್ಡ ಅಂಗಡಿ. ನೀವು ಒಳಗೆ ಹೋಗ್ಬಿಟ್ರಿ ಅಂದ್ರೆ ಎಲ್ಲ ಸಾಮಾನು ಸಿಕ್ಬಿಡ್ತಾವ. ಮೊದ್ಲಿಗಾದ್ರೆ ಹೆಂಗಿರ್ತಿತ್ತು ಅಂದ್ರೆ, ಹುಣಸೆ ಹಣ್ಣು ಅಂದ್ರೆ ಹುಣಸೆ ಹಣ್ಣು ಓಡಿ ಹೋಗ್ಬೇಕ್ರಿ, ಅಲ್ಲಿ ಬೇರೆ ಕಡೆ ಹೋಗ್ಬೇಕು. ಖಾರ ಪುಡಿ ಮತ್ತೆ ಈ ಕಡೆ ಹೋಗ್ಬೇಕು. ಅದಕ್ಕೆ ಮನೆಯಿಂದ ಹೊರಡೋ ಕಾಲಕ್ಕೆ ಮಾರ್ಕೆಟ್ಗೆ ಹೋಗೋರು ಲೀಸ್ಟ್ ಮಾಡ್ಕೊಂಡು ಹೋಗ್ತಿದ್ರಿ. ಸಾಲ ಯಾವ ಸಿಗ್ತಾವ ಹಿಂಗ್ ತಗೊಂಡು ಹೋಗಿ ಬರೋದು ಅಂತ ಇರ್ತಿತ್ತು ಪ್ರದಕ್ಷಿಣಾಕಾರ. ಈಗ ಹಂಗಿಲ್ಲೇ ಇಲ್ಲ. ಒಮ್ಮೆ ನೂಕಿ ಬಿಟ್ಟರು ಎಲ್ಲ ತಗೊಂಡು ಹೊರಗೆ ಬರೋದು ಅಂತ. ಹಂಗ್ ಮಾಡಬೇಕೋ ಬೇಡವೋ ಅಂತ. ಅದಕ್ಕೆ ಒಂದು ಮಾತು ಎಷ್ಟು ಚಂದ ಆಗಿದೆ ಅಂದ್ರೆ, ಎಲ್ಲವನ್ನ ಒಂದೇ ಕಡೆ ಹೇಳಬಾರದು ಗುಣಗಳನ್ನು. ನಿಮಗೆ ಸ್ವಲ್ಪ ಶ್ರಮ ಆಗಬೇಕು. ಏನ್ ಶ್ರಮ ಆಗಬೇಕು? ಭಗವಂತನ ಗುಣಗಳನ್ನ ಹುಡುಕಾಟ ಮಾಡ್ಲಿಕ್ಕೆ ನೀವು ಒಂಚೂರು ಶ್ರಮ ಪಟ್ರಿ ಅಂದ್ರೆ ಅದಕ್ಕೆ ವಿಶೇಷ ಪುಣ್ಯ. ಅದು ಯಾವುದಕ್ಕೆ? ಮಹಾಭಾರತದಲ್ಲಿ ಹೇಳಲಾದ ಗುಣಗಳನ್ನ ಸಂಗ್ರಹ ಮಾಡಿದ್ದಪ್ಪ. ಮತ್ತೀಗಿಪ್ಪ ಇನ್ಯಾವ ಪುಸ್ತಕದ ವೇದನ ಸರಿ, ವೇದ ಓದಿ ಶುರು ಮಾಡಿ ನಡಿ ಅಂತ ಹೇಳಿ ವೇದದ ಪಂಕ್ತಿಗಳನ್ನ ಓದಿ ಗುಣಗಳನ್ನ ಸಂಗ್ರಹ ಮಾಡ್ತಿರುವಾಗ ಅಷ್ಟೇನು ಇನ್ನೊಂದು ಶ್ರಮ ಪಡ್ತೀಯಲ್ಲ, ಅದಕ್ಕೊಂದು ವಿಶೇಷವಾದ ಪುಣ್ಯ ಇದೆ. ಭಗವಂತ ಅದಕ್ಕೋಸ್ಕರ ಅಲ್ಲಿಷ್ಟು ಗುಣಗಳನ್ನು ಹೇಳಿದ್ದಾನೆ ಹೊರತಾಗಿ ಎಲ್ಲವನ್ನ ಒಂದೇ ಕಡೆಗೆ ಹೇಳಿಲ್ಲ. ಇಲ್ಲ ಏನಾಗ್ತಿತ್ತು ಮತ್ತೆ? ಆ ಶ್ರಮ ಪಡಂಗೆ ಇಲ್ಲ ನಾವು. ಆಮೇಲೆ ನ್ಯೂಸ್ ಪೇಪರ್ ಆಗಿಬಿಡ್ತಾವ ಎಲ್ಲ, ನಮ್ಗೆಲ್ಲ ಸರಳ ಓದಿ ಓದೋದಕ್ಕೆ ಕೆಲಸ ಆಗ್ತದೆ. ಅದಕ್ಕೆ ವೇದೋಕ್ತ ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ. ಮಹಾಭಾರತ ಆದ್ರೆ ಮತ್ತೇನ್ ಸಂಪ್ರದಾಯ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಟೀಕಾಕೃತ್ಪಾದರು ಬರೀತಾರ ಭಗವತ್ ಸಂಪ್ರದಾಯ. ಭಗವತ್ ಸಂಪ್ರದಾಯ ಅಂದ್ರೆ ಏನು ಅಂದ್ರೆ, ತೇನೆ ಬ್ರಹ್ಮ ಹೃದಯ ಆದಿ ಕವಯೇ, ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ
ವೇದವನ್ನೂ ಉಪದೇಶ ಮಾಡಿದ. ಆದ ಮೇಲೆ ತಾನು ಪ್ರತ್ಯೇಕವಾದ ಪಾಠವನ್ನೇನು ಹೇಳಿದ್ನಲ್ಲ, ಆಗ ಕೆಲವು ಗುಣಗಳನ್ನು ಹೇಳಿದ್ದಾನೆ. ಆ ಗುಣಗಳು ಸಂಪ್ರದಾಯಗತ. ವಾಯುದೇವರಿಗೆ ಪ್ರತ್ಯೇಕವಾಗಿ ಪಾಠ ಇರ್ತದೆ. ವೇದವ್ಯಾಸ ದೇವರ ಕಡೆಗೆ ಶ್ರೀಮದಾಚಾರ್ಯ ಬದರಿಕಾಶ್ರಮಕ್ಕೆ ಹೋದಾಗ ಇತಿಹಾಸ, ಸುಂದರ, ಪುರಾಣ, ಸೂತ್ರ, ಸತ್ರೇಯ, ಪಂಚರಾತ್ರ, ನಿಜಭಾವ ಸಂಯೋಗ ಎಲ್ಲ ಮತ್ತೊಂದು ಬಾರಿ ಪಾಠ ಹೇಳಿ ಮತ್ತೆ ಗುಣಗಳನ್ನು ಹೇಳಿ ಕಳಿಸ್ತಾರೆ. ಹಾಗಾದ್ರೆ ಭಗವಂತನೇ ಯಾರ್ಯಾವ ರೂಪದಲ್ಲಿ? ಮೂಲ ರೂಪದಲ್ಲಿ, ಹೈಗ್ರೀವ ರೂಪದಲ್ಲಿ, ಕಪಿಲ ರೂಪದಲ್ಲಿ, ಮಹಿದಾಸ ರೂಪದಲ್ಲಿ, ವೇದವ್ಯಾಸಾದಿ ರೂಪಗಳಲ್ಲಿ ಬ್ರಹ್ಮವಾಯುದೇವರಿಗೆ, ರುದ್ರದೇವರಿಗೆ, ಗರುಡಶೇಷಾದಿಗಳಿಗೆ ಪಾಠವನ್ನ ಹೇಳಿ ಮತ್ತಿಷ್ಟು ಗುಣಗಳನ್ನು ತಿಳಿಸಿಕೊಟ್ಟಿದ್ದಾರಲ್ಲ, ಅದನ್ನು ಸಂಪ್ರದಾಯ ಅಂತ ಕರೀತಾರೆ. ಅಂತಹ ಸಂಪ್ರದಾಯದಲ್ಲೂ ಹೇಳಿದ ಗುಣಗಳನ್ನು ಸೇರಿಸಿಕೊಂಡು ಬ್ರಹ್ಮದೇವರು ಉಪಾಸನೆ ಮಾಡ್ತಾರೆ. ಅಂತಹ ಉಪಾಸನೆಗೆ ವಿಷಯನಾದವನೇ ಅನಂತ ಗುಣ ಅನಂತ ರೂಪಾಯ ನಮಃ. ಮುಂದ ಸರಸ್ವತಿ ದೇವಿ ವಿಷಯ ಬಂತೀಗ. ಬ್ರಹ್ಮದೇವರ ಉಪಾಸನೆ ಗೊತ್ತಾಗ ಸಾಮಾನ್ಯವಾಗಿ ಬ್ರಹ್ಮವಾಯುದೇವರ ಬಗ್ಗೆ ಹೇಳುವಾಗ ಒಂದೆರಡು ಅನಂತ ಶಬ್ದ ಹೇಳ್ಬಿಟ್ರೆ ಮುಗಿದೋಗ್ಬಿಡ್ತಾವ್ರಿ. ಉಪಾಸನಾ ಸರಳ, ಬಹಳ ಟೆನ್ಷನ್ ಏನಿಲ್ಲ. ಬ್ರಹ್ಮದೇವರ ಉಪಾಸನ ಎಷ್ಟು, ವಾಯುದೇವರ ಉಪಾಸನ ಎಷ್ಟು, ಅನಂತ. ಯಾರು ಪ್ರಶ್ನೆ ಮಾಡಲಿಲ್ಲ. ಈಗ ಬಂತು ನೋಡ್ರಿ, ಸರಸ್ವತಿ ಭಾರತೀಯರ ಉಪಾಸನೆ ಹೇಗಿದೆ? ಅವರು ಹೆಣ್ಮಕ್ಳು. ನೋಡಿದಾಗ ಸರಸ್ವತಿ ಭಾರತೀಯರು ಅಂತ ಕೇಳಿದ ಕೂಡಲೇ ಮೊದಲನೇದು ಸ್ತ್ರೀಯರು. ಈ ಸ್ತ್ರೀಯರಾದ ಸರಸ್ವತಿ ಭಾರತೀಯರು ಭಗವಂತನನ್ನ ಹೇಗೆ ಉಪಾಸನೆ ಮಾಡ್ತಾರೆ, ಎಷ್ಟು ಗುಣಗಳನ್ನ ಎಷ್ಟನ್ನ ಧ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಬರೀತಾರೆ. ಕ್ರಿಯಾ ಸಾಮಾನ್ಯೇನ ಸರಸ್ವತಿ ಉಪಾಸಿತ ಅನಂತ ಗುಣ ಅನಂತ ರೂಪಾಯ ನಮಃ. ಹಿಂದಿನ ವಾಕ್ಯದಲ್ಲಿ ಹೇಳದೇ ಇರುವ ಒಂದಂಶ ಇಲ್ಲಿ ಬಂದಿದೆ. ಏನ್ ಬಂತು? ಹಿಂದಿನ ವಾಕ್ಯದಲ್ಲಿ ಬ್ರಹ್ಮದೇವರು ಭಗವಂತನ ಅನಂತ ಕ್ರಿಯೆಗಳ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ದಿಲ್ಲ. ಇಲ್ಲಿಂದ ಅಲ್ಲಿ ಸೇರಿಸ್ಕೋಬೇಕು. ಬ್ರಹ್ಮದೇವರು ಭಗವಂತನ ಅನಂತವಾದ ಕ್ರಿಯೆಗಳನ್ನು, ಅನಂತವಾದ ಗುಣಗಳನ್ನು, ಅನಂತವಾದ ರೂಪಗಳನ್ನು ಉಪಾಸನೆ ಮಾಡ್ತಾರೆ. ಮಹಾಲಕ್ಷ್ಮಿಯರು, ಭಾರತೀ ಸರಸ್ವತಿಯರು ಕ್ರಿಯಾ ಸಾಮಾನ್ಯೇನ, ಕ್ರಿಯಾ ಸಾಮಾನ್ಯ, ಕ್ರಿಯಾ ಸಾಮಾನ್ಯ ಅಂತ ಒಂದು ಶಬ್ದ ಅದ. ಇದಕ್ಕೇನು ಅಂತ ಮುಂದೆ ಸೂತ್ರ ತತ್ವಪ್ರಕಾಶಿಕಾದಲ್ಲಿ ಓದಿದಾಗ ಗೊತ್ತಾಗ್ತದೆ. ಸರಸ್ವತಿ ಉಪಾಸಿತ ಅನಂತ ಗುಣ ಅನಂತ ರೂಪಾಯ ನಮಃ. ಸರಸ್ವತಿ ದೇವಿಯರಾಗಲಿ ಭಾರತೀ ದೇವಿಯರಾಗಲಿ ಭಗವಂತನ ಎಲ್ಲಾ ಕ್ರಿಯೆಗಳ ಉಪಾಸನೆಯನ್ನು ಮಾಡುವುದಿಲ್ಲ. ಇಲ್ಲ, ಎಲ್ಲಾ ಕ್ರಿಯೆಗಳು ಅಂದ್ರೆ ಏನು? ಒಂದು ದೃಷ್ಟಾಂತ ಹೇಳೋಣಂತ. ಈಗ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ ಪರಮಾತ್ಮ ಅಂತ ಅವರು ಉಪಾಸನೆ ಮಾಡ್ತಾರೆ. ಕೆಲವು ಕ್ರಿಯಾ ವಿಶೇಷ, ಕ್ರಿಯಾ ಸಾಮಾನ್ಯ, ಕ್ರಿಯಾ ವಿಶೇಷ. ಏನ್ ಕ್ರಿಯಾ ವಿಶೇಷಗಳಿವೆ ಅಂತ ಹೀಗಿಟ್ಕೋಣಂತ. ಭಗವಂತನು ಗೋಪಿಕಾ ಸ್ತ್ರೀಯರ ಮನೆಗೆ ಹೋದ, ಬೆಣ್ಣೆಯನ್ನ ತಿಂದ, ಈ ಅಂಶ ಇದೆಯಲ್ಲ, ಇದನ್ನು ಪ್ರತ್ಯೇಕವಾಗಿ ಭಾರತೀ ಸರಸ್ವತಿ ಉಪಾಸನ ಮಾಡುವುದಿಲ್ಲ. ಭಗವಂತನು ತಿನ್ನುತ್ತಾನೆ ಎಂದು ಸಾಮಾನ್ಯ ಮಾಡಿಬಿಡ್ತಾರೆ ಅವರು. ಬ್ರಹ್ಮದೇವರು ಭಗವಂತನು ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆಯನ್ನ ಕದ್ದು ತಿಂದ ಎಂಬುದನ್ನ ಪ್ರತ್ಯೇಕ ಉಪಾಸನೆ ಮಾಡ್ತಾರೆ. ಎಷ್ಟು ವ್ಯತ್ಯಾಸದ ಭಾರತೀಯ ಸರಸ್ವತಿಯರಿಗೂ ಬ್ರಹ್ಮವಾಯುಗಳಿಗೆ ಅಂದ್ರೆ ಭಗವಂತನ ಒಂದೊಂದು ಕ್ರಿಯೆಗಳನ್ನು ಉಪಾಸನೆ ಮಾಡ್ತಾರೆ. ನೋಡಿ, ಉದಾಹರಣೆಗೆ ಭಗವಂತ ಕಂಸನನ್ನ ಸಂಹಾರ ಮಾಡಿದ ಅಂತ ಪ್ರತ್ಯೇಕ ಉಪಾಸನೆಯನ್ನು ಮಾಡ್ತಾರೆ ಬ್ರಹ್ಮವಾಯುಗಳು. ಅದೊಂದು ಕ್ರಿಯಾ, ಕಂಸ ಸಂಹಾರ ಕ್ರಿಯಾ. ಭಾರತೀ ಸರಸ್ವತಿಯರು ಸರ್ವ ಜಗತ್ ಸಂಹಾರ ಕರ್ತ, ಸಾಮಾನ್ಯ ಮುಗಿದೋದು. ಹೆಂಗ್ ವ್ಯತ್ಯಾಸ ಆಗ್ತಾ ಇದೆ ನೋಡ್ರಿ. ಈಗ ಅಂದ್ರೆ ಅವ್ರ ಗಂಡ ಹೆಂಡತಿ ಇಬ್ರು ರುಜುಗಣಿಸ್ತಾರೆ, ಬಹಳ ವ್ಯತ್ಯಾಸ ಏನಿಲ್ಲ. ನೋಡಿದ್ರೆ ಭಾರತೀಯ ಸರಸ್ವತಿಯರಿಗೆ ಬ್ರಹ್ಮವಾಯುಗಳಿಗೆ ವ್ಯತ್ಯಾಸ ಇಲ್ಲ. ಚೂಚು ಕೂದಲಿಗೆ ವ್ಯತ್ಯಾಸದ ಅಂದ್ರು ಸಹಿತ ಬರೀತಾರ ಸೂತ್ರದಲ್ಲಿ ವೇದವ್ಯಾಸ ದೇವರು. ಇದು ಒಂದು ಓಂ ಸಮಾನ ಏವಂಚ ಅಭೇದಾತ್ ಓಂ ಅನ್ನುವಂತ ಒಂದು ಸೂತ್ರ. ಆ ಸೂತ್ರದ ಕೆಳಗಡೆಗೆ ಹೇಳುವಾಗ ಕೆಲವು ಕ್ರಿಯೆಗಳನ್ನ ಸರಸ್ವತಿ ಉಪಾಸನೆ ಮಾಡುವುದಿಲ್ಲ. ಉದಾಹರಣೆಗೆ ನತು ತ್ರಿವಿಕ್ರಮತ್ವಾದೀನ ಪ್ರಾದಾಚಿಕ್ಕಾನ ಪೃಥಕ್ವೇನ ನಿತ್ಯ ವಿಕ್ರಾಂತಾದಿಶ್ವಂತರ್ಭಾವಾತ್. ತ್ರಿವಿಕ್ರಮ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇಟ್ಕೊಳ್ತಾರೆ. ಅಂದ್ರೆ ವಾಮನ ತ್ರಿವಿಕ್ರಮನಾಗಿ ಪಾದವನ್ನು ಎತ್ತಿದ್ದಲ್ಲ, ಆ ಪಾದವನ್ನೇನು ಪ್ರತಿನಿತ್ಯ ಎತ್ತುವುದಿಲ್ಲ, ಯಾವತ್ತೋ ಒಂದು ಸರ್ತಿ ಎತ್ತಿರ್ತಾನೆ. ನಿತ್ಯದಲ್ಲಿ ದೇವರು ಕಾಲು ಎತ್ತಿ ಇಟ್ಟು ನಡ್ಕೊಂಡು ಹೋಗ್ತಿರ್ತಾನೆ. ಈ ಸರಸ್ವತಿ ಭಾರತೀಯರು ಕದಾಚಿತ್ ಅಭಿವ್ಯಕ್ತವಾಗುವ ತ್ರಿವಿಕ್ರಮನ ಪಾದ ಎತ್ತುವಿಕೆ ಎನ್ನುವ ಕ್ರಿಯೆಯನ್ನು ಉಪಾಸನ ಮಾಡೋದಿಲ್ಲ. ಅದನ್ನು ಸಾಮಾನ್ಯ ಮಾಡಿಬಿಡ್ತಾರೆ. ಸಾಮಾನ್ಯ ಸಂಕೋಚ ಮಾಡಿಕೊಂಡು ದೇವರು ಇಲ್ಲಿಂದ ಅಲ್ಲಿಗೆ ಹೋದ, ಹಿಂಗ್ ಕ್ರಿಯಾಗಳ ಅನುಸಂಧಾನ ಮಾಡಿ ಮುಗಿಸ್ತಾರೆ ಹೊರತಾಗಿ
ಬ್ರಹ್ಮದೇವರು ಆ ಬಾಲವನ್ನು ಎತ್ತಿದ್ದನ್ನು ಪ್ರತ್ಯೇಕ ಉಪಾಸನ, ಕಂಸ ಸಂಹಾರ ಪ್ರತ್ಯೇಕ ಉಪಾಸನ, ನವನೀತ ಚೌರ್ಯ ಪ್ರತ್ಯೇಕ ಉಪಾಸನ, ರಾಮನ ಸಂಹಾರ ಪ್ರತ್ಯೇಕ ಉಪಾಸನ. ಸರಸ್ವತಿ ಭಾರತಿ ಈ ಕೆಲಸವನ್ನು ಮಾಡುವುದಿಲ್ಲ. ಅದಕ್ಕೆ ಆ ಶಬ್ದ ಕ್ರಿಯಾ ಸಾಮಾನ್ಯೇನ ಸರಸ್ವತಿ ಉಪಾಸಿತ ಅನಂತರ ಅನಂತ ರೂಪಾಯ ನಮಃ. ಬ್ರಹ್ಮದೇವರು ಅನಂತ ರೂಪ ಅನಂತ ಗುಣಗಳು, ಸರಸ್ವತಿ ದೇವಿ ಅನಂತ ರೂಪ ಅನಂತ ಗುಣಗಳು, ಬ್ರಹ್ಮದೇವರು ಅನಂತ ಕ್ರಿಯೆಗಳು, ಪ್ರತ್ಯೇಕ ಪ್ರತ್ಯೇಕ ಕ್ರಿಯೆಗಳನ್ನು ಉಪಾಸನ. ಸರಸ್ವತಿ ದೇವಿ ಕ್ರಿಯಾವನ್ನ ಸಾಮಾನ್ಯ ಮಾಡಿ ಸಂಕೋಚಗೊಳಿಸಿ ಕದಾಚಿತ್, ಪ್ರತಿನಿತ್ಯವಲ್ಲ ಕದಾಚಿತ್ ಉಪಾಸನೆಯನ್ನ ಮಾಡಿ ಮುಗಿಸ್ತಾರೆ. ಅದಕ್ಕಾಗಿ ಮೋಕ್ಷದಲ್ಲಿ ಗಂಡ ಹೆಂಡತಿಯರಿಗೆ ಆನಂದದಲ್ಲಿ ಮತ್ತೆ ತಾರತಮ್ಯ. ಸರಸ್ವತಿ ದೇವಿಯರು ಮೋಕ್ಷಕ್ಕೆ ಹೋದ್ರು, ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ್ರು. ಬ್ರಹ್ಮದೇವರಿಗೆ ಆನಂದ ಹೆಚ್ಚಾಯ್ತು, ಸರಸ್ವತಿ ಕಡಿಮೆ ಆಯ್ತು. ಸರಸ್ವತಿ ಕೇಳಿದ್ಲಂತ ಪರಮಾತ್ಮಗ, ಏನ್ರಿ ಮಾವನವ್ರ ನಮ್ಗೆ ಯಾಕೆ ಕಡಿಮೆ ಕೊಟ್ರಿ? ಮಾವನವ್ರು ಕೇಳ್ತಿರ್ತಾರ ಸೊಸೆಂದ್ರು, ನಮ್ಗೆ ಯಾಕೆ ಬಂಗಾರದ ಪಾಟ್ಲಿ ಕಡಿಮೆ ಮಾಡಿದ್ವಿ, ಬಿಲ್ವಾ ಕಡಿಮೆ ಮಾಡಿದ್ವಿ ಅಂತ ಹಿಂಗೆ ಹೇಳ್ತಿರಂಗಿಲ್ಲ. ನಿಮ್ಮ ಮಗುವಿಗೆ ಚೈನು ಮಾಚು ಉಂಗ್ರ ಎಲ್ಲ ಕೊಟ್ರಿ, ನಮ್ಗೆ ಪಾಟ್ಲಿ ಬಿಲ್ವಾ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ. ಹಂಗ ಸರಸ್ವತಿ ಕೇಳಿದ್ರೆ ಭಗವಂತನ ಉತ್ತರ, ನೀನು ಕ್ರಿಯಾ ಸಾಮಾನ್ಯನ ಉಪಾಸನ ಮಾಡಿದ್ದಿ, ನನ್ನ ಪ್ರತ್ಯೇಕ ಪ್ರತ್ಯೇಕ ಕ್ರಿಯೆಗಳನ್ನು ಉಪಾಸನ ಮಾಡಿಲ್ಲ. ನಾನು ತ್ರಿವಿಕ್ರಮನಾಗಿ ಕಾಲು ಎತ್ತಿದ್ದನ್ನ ನಿಮ್ಮನೆಯವರು ಉಪಾಸನ ಮಾಡ, ನೀ ಮಾಡಿ ಏನೂ ಇಲ್ಲ, ನೀ ಕ್ರಿಯಾ ಸಾಮಾನ್ಯ. ದೇವರು ದಾಪ ಕಾಲ ಹಾಕೊಂಡು ಮುಂದೆ ಹೋದ, ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ಮುಂದೆ ಹೋದ, ಇಷ್ಟೇ ಮಾಡಿದ್ದಿ ನೀನು. ಆದ್ರಿಂದ ನಿನಗೆ ಇಲ್ಲ, ನಿಮ್ಮನೆಯವರಿಗೆ ಹೆಚ್ಚಿನ ಸುಖ ಉಂಟು. ಏನ್ರಿ ಇಲ್ಲ, ಇದನ್ನು ತಿಳ್ಕೊಳ್ಳಿಕ್ಕೆ ತತ್ವಪ್ರಕಾಶಕ ಮಾತು ಓದಬೇಕಾಗ್ತದೆ. ಸುಮ್ಮನೆ ಉಪನ್ಯಾಸ ಕೇಳ್ಬಿಟ್ರೆ ಒಂಚೂರು ಝಲಕ್ ಬಂದಿರ್ತವೆ ಹೊರತಾಗಿ ಬೇರೆ ಇರುವುದಿಲ್ಲ. ಆಯ್ತಾ? ಬಹಳ ಚಂದ ಚಂದ ವಾಕ್ಯಗಳವ, ಅವೆಲ್ಲ ಟೀಕಾಕೃತಾದ ವಾಕ್ಯಗಳನ್ನು ಓದ್ತಾ ಹೊರಟ್ರೆ ಇವತ್ತಲ್ಲ ಈ ಸರ್ತಿ ಮುಗಿಯಂಗಿಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನೋಡ್ರಿ, ಟೀಕಾಕೃತಾದ ವಾಕ್ಯ, ಬ್ರಹ್ಮಾಣ್ಯಾಹಿ ಸರ್ವಗುಣೋಪಸಂಹಾರ ಕ್ರಿಯಾಸು ಚ ಸಾಮಾನ್ಯ ಕ್ರಿಯೋಪಸಂಹಾರ ಅಸ್ತಿ ಹಿರಣ್ಯ ಗರ್ಭವತ್. ಬ್ರಹ್ಮದೇವರು ಸರಸ್ವತಿ ಇಬ್ಬರು ಸಾಮಾನ್ಯ ಕ್ರಿಯೋಪಾಸನೆಯನ್ನು ಮಾಡ್ತಾರೆ. ನತು ತದ್ವತ್ ತ್ರಿವಿಕ್ರಮತ್ವಾದಿ ಕದಾಚಿತ್ ಅಭಿವ್ಯಕ್ತಿ ಕ್ರಿಯೋಪಸಂಹಾರ. ಕದಾಚಿತ್ ಅಭಿವ್ಯಕ್ತವಾಗುವಂತಹ ತ್ರಿವಿಕ್ರಮತ್ವಾದಿಗಳನ್ನ ಸರಸ್ವತಿ ದೇವಿ ಉಪಾಸನ ಮಾಡುವುದು ಇಲ್ಲ, ಅವರ ಸಾಮರ್ಥ್ಯವೇ ಅಲ್ಲ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಮುಂದಿನ ವಾಕ್ಯಗಳಲ್ಲಿ ರುದ್ರದೇವರು ಬರ್ತದೆ. ರುದ್ರದೇವರನ್ನು ನೋಡಿದ್ರೆ ಏನ್ರಿ ರುದ್ರದೇವರು ಇಷ್ಟಿದ್ದಾರ ಅಂತ ಅನ್ಸ್ಬಿಡ್ತದೆ. ನಮಗಿಂತಲೂ ಬಹಳ ಯಂತ್ರ ಅಗಾಧ. ಆದ್ರೆ ಅವರ ಬಗ್ಗೆ ಶ್ರೀಮದಾಚಾರ್ಯರು ಅಥವಾ ವೇದವ್ಯಾಸದೇವರು ಸೂತ್ರದಲ್ಲಿ ಹೇಳಿದ್ದು ಕೇಳಿದಾಗ ಇಷ್ಟೇನ ರುದ್ರದೇವರ ಮನುಷ್ಯ ಸಾಮರ್ಥ್ಯ. ಯಾಕ? ಅದರ ಮೇಲೆ ಭಾರತೀ ಸರಸ್ವತಿ, ಅದರ ಮೇಲೆ ಬ್ರಹ್ಮವಾಯುಗಳು, ಅವರ ಸಾಮರ್ಥ್ಯವನ್ನು ನೋಡ್ಬೇಕಲ್ಲ, ಅದಕ್ಕಾಗಿ ಹೇಳಿದ್ದಾರೆ. ಇನ್ನ ಆಯ್ತು, ಕ್ರಿಯಾ ಸಾಮಾನ್ಯೇನ ಸರಸ್ವತಿ ಉಪಾಸಿತ ಅನಂತ ಗುಣ ಅನಂತ ರೂಪಾಯ ನಮಃ. ಇನ್ನು ಮುಂದೆ ಬರ್ರಿ, ರುದ್ರದೇವರು ಪ್ರತ್ಯೇಕ ಹೇಳ್ಯಾರ. ಯಾದವಾರ್ಯರು ರುದ್ರದೇವರ ಉಪಾಸನ ಏನು ಅಂತ ಹೇಳಿದ್ದಾರೆ. ಇದು ಮುಖ್ಯ ಇದ್ದದ್ದು ಅನುವ್ಯಾಖ್ಯಾನದಲ್ಲಿ. ಬ್ರಹ್ಮ ಸರ್ವಗುಣಿಷ್ಠೇಂದ್ರ ಕ್ರಿಯಾ ಸಾಮಾನ್ಯತಶ್ಚ ಹೀಹಿ ಗುಣ ಸಾಮಾನ್ಯತೋ ರುದ್ರ ದ್ರವ್ಯ ಸಾಮಾನ್ಯತ ಪರೇ ಅಂತ ಒಂದು ಶ್ಲೋಕ ಅನುವ್ಯಾಖ್ಯಾನದ್ದು. ಆ ಒಂದು ವಾಕ್ಯವನ್ನು ಇಟ್ಟುಕೊಂಡು ಈ ಮುಂದೆ ಮಾತಾಡ್ತಿದ್ದಾರೆ. ಸರಿ, ಗುಣಕ್ರಿಯಾ ಸಾಮಾನ್ಯೇನ ರುದ್ರ ಉಪಾಸಿತ ಅನಂತ ಗುಣ ಅನಂತ ರೂಪಾಯ ನಮಃ. ಸರಿ, ಈಗ ನಾವೆಲ್ಲ ಏನ್ ಮಾಡೋಣ? ರುದ್ರದೇವರಿಗೆ ಹೋಗೋಣ. ಕೈಲಾಸವಾಸ ಗೌರೀಶ ಈಶ ಅಂತ ಕೈಲಾಸಕ್ಕೆ ಹೋಗೋಣ. ರುದ್ರದೇವರು ಪಾರ್ವತಿ ಸಮೇತರಾಗಿ ಕುಳಿತುಕೊಂಡಿದ್ದಾರೆ. ರುದ್ರದೇವರ ಕಣ್ಣು ಮುಚ್ಚಿಕೊಂಡು ಭಗವಂತನ ಗುಣ ರೂಪಗಳು ಉಪಾಸನ ಮಾಡಿರ್ತಾರೆ. ಎಷ್ಟು ಅನಂತ ಗುಣ ಅನಂತ ರೂಪ. ಭಯ ಆಗ್ತದೆ ಮೊದಲನೇದ್ದು. ರುದ್ರದೇವರು ಭಗವಂತನ ಅನಂತ ರೂಪಗಳನ್ನ ಅನಂತ ಗುಣಗಳನ್ನು ಉಪಾಸನ ಮಾಡಿರ್ತಾರೆ. ಆದರೆ ಗುಣಕ್ರಿಯಾ ಸಾಮಾನ್ಯೇನ, ಮತ್ತಲ್ಲಿ ಸರಸ್ವತಿ ದೇವಿ ಮಾಡಿದಂತೆ ಎಲ್ಲಾ ಗುಣಗಳಲ್ಲ. ಸರಸ್ವತಿ ದೇವಿ ಪ್ರತ್ಯೇಕ ಪ್ರತ್ಯೇಕ ಗುಣಗಳು ಉಪಾಸನ ಮಾಡ್ತಾರೆ. ರುದ್ರದೇವರು ಆ ಗುಣವನ್ನು ಸಾಮಾನ್ಯಗೊಳಿಸಿಬಿಡ್ತಾರೆ. ಹೆಂಗ ಅಂದ್ರೆ ಹೀಗೆ ಇಟ್ಕೊಂಡಂತ ಹಣ್ಣು ತಿಂದಾಗ ಒಂದು ಆನಂದ ಆಗ್ತದೆ ಅಂತ ಇಟ್ಕೊಳ್ರಿ. ನಮಗ ಹೌದಿಲ್ಲೋ? ನಮಗ ಹಣ್ಣು ತಿಂದಾಗ ಒಂದು ಆನಂದ, ಪಾಯಸ ತಿಂದಾಗ ಒಂದು ಪ್ರತ್ಯೇಕ ಆನಂದ, ದಕ್ಷಿಣಿ ತಗೊಂಡಾಗ ಒಂದು ಬೇರೆ ಆನಂದ. ಅಂದ್ರೆ ಹೇಳಿದ ಅರ್ಥ ಆಗ್ಬೇಕಲ್ರಿ. ಸುಳ್ಳಿ ತಲೆ ಮೇಲೆ ಹೋಗುವಂತ ಹೇಳಬಾರ್ದು. ಸುಮ್ಮನೆ ಏನೇನು ಹೇಳ್ಬೋಣ, ತಲೆ ಮೇಲೆ ಹೋಗ್ಬಿಡ್ತಾವ, ಅವು ಅರ್ಥ ಆಗಂಗಿಲ್ಲ, ಬೆಳಂಗಿಲ್ಲ. ಅದಕ್ಕೆ ಯಜಮಾನ ದಕ್ಷಿಣಿ ಕೊಟ್ಟಾಗ ಆಚಾರ್ಯ ಆಗುವ ಆನಂದ ಒಂದಲ್ಲ, ಅದೊಂದು ಬೇರೆ ಆನಂದ. ಅದನ್ನು ಹೇಳಿ ಬರುದಿಲ್ಲ, ಅದು ಅನಿರ್ವಚನೀಯ ಆನಂದ. ಅನಿರ್ವಚನೀಯ ದ್ವೈತಗಳ ಅನಿರ್ವಚನೀಯ ಬಂದ್ಬಿಡ್ತಾನೆ. ಅಕಸ್ಮಾತ್ ಆಗಿ ಒಂದ್ ಸರ್ತಿ ಬಿಟ್ಟು 2 ಸರ್ತಿ ಪಾಯಸ ಕೇಳಿದಂಗೆ, ಒಂದ್ ಸರ್ತಿ ಬಿಟ್ಟು 2 ಸರ್ತಿ ದಕ್ಷಿಣ ಕೇಳಿಬಿಟ್ರು ಅಂದ್ರೆ
ಅದೊಂದು ವಿಪರೀತ ಆನಂದವೇ. ಗೊತ್ತಾಗ್ತಿಲ್ಲ ಅಂತ ಹೇಳಿ ವಿಲಕ್ಷಣ ವಿಲಕ್ಷಣ ಆನಂದ. ಇದನ್ನ ಸರಸ್ವತಿಯಲ್ಲಿ ಉಪಾಸನ ಮಾಡ್ತಾರೆ. ದೇವರಿಗೆ ಹಣ್ಣು ತಿಂದಾಗ ಇಂತಹ ಆನಂದ ಆಗ್ತದೆ, ದೇವರಿಗೆ ಪಾಯಸವನ್ನ ತಗೊಂಡಾಗ ಇಂತಹ ಆನಂದ ಆಗ್ತದೆ ಅಂತ ಒಂದು ಆನಂದ ಗುಣದಲ್ಲೂ ಪ್ರತ್ಯೇಕ ಮಾಡ್ತಾರೆ. ರುದ್ರದೇವರು ಇಲ್ಲ, ಭಗವಂತನಿಗೆ ಆನಂದವಾಗುತ್ತದೆ ಇಷ್ಟೇ ಉಪಾಸನೆ. ಎಷ್ಟು ಸೂಕ್ಷ್ಮದ ಗುಣಕ್ರಿಯಾ ಸಾಮಾನ್ಯನ ಶಬ್ದ ಯಾವಾಗ ಇದು ಗುಣ ಸಾಮಾನ್ಯ. ದೇವರಿಗೆ ಘಟದ ಜ್ಞಾನ ಒಂದು ಪ್ರತ್ಯೇಕ ಇದೆ, ಪಟದ ಜ್ಞಾನ ಒಂದು ಪ್ರತ್ಯೇಕ ಇದೆ, ಮಠದ ಜ್ಞಾನ ಒಂದು ಪ್ರತ್ಯೇಕ ಇದೆ, ಪುಡ್ಯದ ಜ್ಞಾನ ಪ್ರತ್ಯೇಕ ಇದೆ, ಪ್ರಾಣಿಯ ಜ್ಞಾನ ಪ್ರತ್ಯೇಕ ಇದೆ. ಇದು ಸರಸ್ವತಿ ಬ್ರಹ್ಮದೇವರು ಮಾಡುವ ಉಪಾಸನ. ರುದ್ರದೇವರು ಭಗವಂತನಿಗೆ ಎಲ್ಲ ವಸ್ತುಗಳ ಜ್ಞಾನ ಇದೆ. ಮುಗಿದೋದು. ಗುಣಕ್ರಿಯಾ ಸಾಮಾನ್ಯನ ಇದು ಗುಣ, ಇದು ಕ್ರಿಯಾ. ಭಾರತೀ ದೇವಿ ಸರಸ್ವತಿ ದೇವಿ ಹೇಳಿದಂತೆ ಇವರು ಹೇಳಬೇಕು. ರುದ್ರದೇವರು ಕೂಡ ಭಗವಂತನು ಜಗತ್ತನ್ನು ಸಂಹರಿಸುತ್ತಾನೆ ಇಷ್ಟೇ. ಕಾಲನೇಮಿಯನ್ನು ಸಂಹರಿಸಿದ, ವಿಪ್ರಚಿತ್ತಿಯನ್ನು ಸಂಹರಿಸಿದ, ದುರ್ಯೋಧನನನ್ನ ಕೊಂದ, ಅಂದ್ರೆ ಭೀಮಸೇನ ಮೂಲಕ ಕೊಲಿಸಿದ. ಇದು ಯಾವುದು ಬಿಡಿಬಿಡಿಸಿ ಉಪಾಸನೆ ಇಲ್ಲ. ಬಿಡಿಬಿಡಿಸಿ ಉಪಾಸನೆ ಮಾಡುವುದು ಬ್ರಹ್ಮದೇವರಿಗೆ ಮಾತ್ರ. ಹಾಗಾದ್ರೆ ಗುಣ ಕ್ರಿಯಾ ಸಾಮಾನ್ಯ ಇನ್ ಜನರಲ್ ಕರಿತೀವಲ್ಲ, ಜನರಲ್ ಆಗಿ ಉಪಾಸನೆ ಮಾಡ್ತಾರೆ ರುದ್ರದೇವರು. ಇನ್ನ ಇಂದ್ರದೇವರು ಹೇಗೆ ಮುಗಿಸ್ಕೋಣಂತ ಮುಗಿತು ವಾಕ್ಯ. ಇಂದ್ರದೇವರು ಹೆಂಗೆ ಉಪಾಸನ ಮಾಡ್ತಾರೆ ಭಗವಂತನ? ಗುಣಕ್ರಿಯಾ ರೂಪ ಸಾಮಾನ್ಯನ ಇಂದ್ರಾದಿ ಉಪಾಸಿತ ಬಹುಗುಣಾಯ ನಮಃ. ಇಂದ್ರದೇವರು ನೋಡ್ರಿ, ನಾವು ಯಾರನ್ನ ಟೀಕಾಕೃತ್ಪಾದರು ಅಂತ ತಿಳಿದುಕೊಂಡು ಅಷ್ಟು ಮೇಲೆ ಇಟ್ಕೊಂಡಿದ್ದೇವೆ. ಆ ಮೂಲ ರೂಪದಲ್ಲಿರುವಂತಹ ಇಂದ್ರದೇವರು ಭಗವಂತನ ಉಪಾಸನೆಯನ್ನ ಮಾಡುವಾಗ ಗುಣ ಕ್ರಿಯಾ ರೂಪ ಸಾಮಾನ್ಯನ. ಗುಣಕ್ರಿಯೆ ನಿಮ್ಗೆ ಅರ್ಥ ಆಗಿಬಿಟ್ಟದೆ, ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಗುಣ ಸಾಮಾನ್ಯ ಅಂದ್ರೇನು? ದೇವರಿಗೆ ಆನಂದ ಇದೆ, ದೇವರಿಗೆ ಜ್ಞಾನ ಇದೆ, ದೇವರಿಗೆ ಸೌಂದರ್ಯ ಇದೆ, ಇಷ್ಟೇ. ಕ್ರಿಯಾ ಸಾಮಾನ್ಯ ದೇವರೆಲ್ಲರಿಗೂ ಮೋಕ್ಷ ಕೊಟ್ಟ, ಮುಗಿದೋಯ್ತು. ರೂಪ ಸಾಮಾನ್ಯ ಮತ್ತು ದೇವರಿಗೆ ರೂಪ ಸಾಮಾನ್ಯ ಅಂದರೆ ಬ್ರಹ್ಮದೇವರು ಉಪಾಸನೆ ಮಾಡುವಂತೆ ಇದೊಂದು ಮಹಿಳಾ ಸ್ವರೂಪ, ಇದೊಂದು ಮತ್ತು ಹೈಗ್ರೀವ ರೂಪ, ಇದೊಂದು ಐತರೇಯ ರೂಪ, ಇದೊಂದು ದತ್ತಾತ್ರೇಯ, ಹಿಂಗಿಲ್ಲ. ಭಗವಂತನಿಗೆ ಅನೇಕ ರೂಪಗಳಿವೆ, ಭಗವಂತನಿಗೆ ಅನಂತ ರೂಪಗಳಿವೆ. ಇಷ್ಟೇ ಹೊರತಾಗಿ ಅದನ್ನೆಲ್ಲವನ್ನ ಇಂದ್ರದೇವರು ಉಪಾಸನೆ ಮಾಡುವುದಿಲ್ಲ. ಮತ್ತೇನು ಉಪಾಸನೆ ಮಾಡುತ್ತಾರೆ? ಬಹುಗುಣ, ಬಹಳ ಬಹಳ ಗುಣಗಳನ್ನು ಉಪಾಸನೆ ಮಾಡುತ್ತಾರೆ. ನಮಗಿಂತಲೂ ಕೋಟಿ ಕೋಟಿ ಗುಣಗಳನ್ನು ಇಂದ್ರದೇವರು ಉಪಾಸನೆ ಮಾಡುತ್ತಾರೆ. ಆದರೆ ಗುಣ ಕ್ರಿಯಾ ರೂಪಗಳು ಸಾಮಾನ್ಯನ. ದೇವರಿಗೆ ಪ್ರಾಣಿಯ ರೂಪಗಳು ಇವೆ. ಮತ್ಸ್ಯ ಕೂರ್ಮ ಹಿಂಗಿಲ್ಲ, ಪ್ರತ್ಯೇಕ ಉಪಾಸನೆ ಇಲ್ಲ. ನರಸಿಂಹ ವರಾಹ ಹಿಂಗಿಲ್ಲ. ಭಗವಂತನಿಗೆ ಪ್ರಾಣಿಯ ರೂಪಗಳಿವೆ, ಮನುಷ್ಯಾಕಾರ ರೂಪಗಳಿವೆ, ದೇವತಾಕಾರ ರೂಪ ಇದೆ, ಋಷಿ ಆಕಾರ ರೂಪ ಇದೆ. ಹೀಗೆ ರೂಪ ಸಾಮಾನ್ಯದಿಂದ ಇಂದ್ರದೇವರು ಉಪಾಸನೆ ಮಾಡುತ್ತಾರೆ. ಮೂರು ಮಂದಿ ಬ್ರಹ್ಮದೇವರು, ವಾಯುದೇವರು, ಭಾರತೀ ಸರಸ್ವತಿಯರು, ಗರುಡಶೇಷ ರುದ್ರದೇವರು, ಅದಾದ ಮೇಲೆ ಇಂದ್ರದೇವರವರೆಗಿನ ಉಪಾಸನವನ್ನು ಹೇಳಿ ಮುಗಿಸಿದರು. ಆಚಾರ ಮಂದಿದೆಲ್ಲ ನಮಗೆ ಯಾಕೆ ಆಚಾರ? ಕೊನೆಗೆ ಬಂದ್ಮೇಲೆ ನಾವೆಲ್ಲ ಏನ್ ಕೇಳೋದು? ಮಂದಿ ಉಸಾಬ್ರೇಕತ್ತ ನಮ್ದು ಹೇಳಿ ಸಾಕು, ನಮ್ದಷ್ಟು ನಮಗ್ ಬೇಕ್ರಪ್ಪ, ಉಳಿದನ್ನೆಲ್ಲ ಯಾಕೆ ಮಾಡೋದು ಅಂದ್ರೆ ಯಾವ್ದಾರ ಅಂತಾರ, ನೀ ಹಿಂಗ್ ಕೇಳ್ತೀನಿ ಗೊತ್ತ, ಅದಕ್ಕೆ ಮುಂದಿನ ಬಂದೆ ಅಂದ್ರ ಏನ್ ಮುಂದಿಂದು? ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ರೂಪ ಚತುರ್ವಿಧ ಮುಕ್ತಿಯೋಗ್ಯ ಮನುಷ್ಯೋತ್ತಮ ಉಪಾಸಿತ ಸಚ್ಚಿದಾನಂದಾತ್ಮಾಖ್ಯ ಚತುರ್ಗುಣಾಯ ನಮಃ. ಎಷ್ಟನೇ ವಾಕ್ಯ ಇದು? 18ನೇ ವಾಕ್ಯ. ಇದನ್ನ ಇವತ್ತಿದ್ರೊಂದೇ ಹೇಳಿ ಮುಗಿಸ್ಬಿಡ್ತೇನೆ, ಮುಂದೆ ಹೋಗೋದಿಲ್ಲ. ಮತ್ತೆ ಯಾಕಂದ್ರೆ ಮುಂದೆ ಹೋದ್ರೆ ಯಾವುದೂ ಅರ್ಥ ಆಗಂಗಿಲ್ಲ, ಉಳಿಯಂಗಿಲ್ಲ ನನ್ನ ತಲೆಯಾಗ. ಏನದ ಅಂದ್ರೆ ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯ, 1, 2, 3 ಮುಗಿಸ್ಬಿಡ್ರಿ, 4ನೇ ಅಧ್ಯಾಯಕ್ಕೆ ಬರ್ರಿ. 4ನೇ ಅಧ್ಯಾಯದಲ್ಲಿ 4 ಪಾದಗಳು. ಎಲ್ಲ ಅಧ್ಯಾಯಕ್ಕೂ 4 ಪಾದಂತೆ 4 ಪಾದ. ಅದರಲ್ಲಿ ಮೊದಲನೇ ಪಾದ ಕರ್ಮಕ್ಷಯ ಪಾದ, 2ನೇ ಪಾದ ಉತ್ಕ್ರಾಂತಿ ಪಾದ, 3ನೇದ್ದು ಮಾರ್ಗ, 4ನೇದ್ದು ಭೋಗ. ಇಲ್ಲಿ ಸಂಕ್ಷೇಪದಲ್ಲಿ ಹೇಳಿದ ಯಾದವಾರ್ಯರು ಮುಂದಿನ ವಾಕ್ಯಗಳಲ್ಲಿ ತಾವೇ ವಿಶೇಷವಾದ ವಿವರಣೆಯನ್ನು ಕೊಡ್ತಾರೆ. ನಾವು ಒಂದೊಂದು ತೆಗೆದುಕೊಂಡು ಹೋಗೋಣಂತೆ. ಕರ್ಮಕ್ಷಯ ಅಂತದ. ಇದನ್ನ ಏನಂತ ತಿಳ್ಕೋಬೇಕು? ಕರ್ಮಕ್ಷಯ ಅಂತಂದ್ರೆ ಹಿಂಗೆ ತಿಳ್ಕೊಳ್ಳೋಣಂತ ನಾವು. ಅಲ್ಲಿ ಓಂ ತದಧಿಗಮ ಉತ್ತರ ಪೂರ್ವಾದಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶ ಅಂತ ಒಂದು ಸೂತ್ರ ಬರ್ತದೆ.
ನಮಗ ಕರ್ಮಗಳು ಎಷ್ಟವ ಅಂತ ಕೇಳಿದ್ರೆ ಅನಂತ ಅವ ಅಂತ ಹಿಂಗೆ ಹೇಳ್ಬಿಟ್ರಿ ಅಂತ ಇಟ್ಕೊಳ್ರಿ. ಒಂದು ನಮೂನೆ ಆಗ್ಬಿಡ್ತದೆ, ಭಾಳ ತಲೆ ಬರೋದಿಲ್ಲ. ಅನಂತ ಹೋಗಿಲ್ಲ, ಇವತ್ತು ಹಾಕ್ಬಿಡ್ತು. ಈಗ ಎಷ್ಟೋ ಇರ್ತಾವಂತ ಇವೊಂದು ಹಾಕಿರ್ತಾವ, ಹೀಗಾಗ್ಬಿಡ್ತದಂತ. ಹಾಗಲ್ಲ, ಸ್ವಲ್ಪ ಗೀತಾ ಭಾಷ್ಯಕ್ಕೆ ಹೋಗೋಣಂತ. ಗೀತಾ ಭಾಷ್ಯಕ್ಕೆ ಹೋದ ಕೂಡಲೇ ಆಚಾರ್ಯರು ಅಲ್ಲೊಂದು ಶ್ಲೋಕ ತಂದ, ಅಂದ್ರೆ ಪುರಾಣ ವಾಕ್ಯವನ್ನು ಹೇಳ್ತಾ. ಏನು ಅಂದ್ರೆ, ನಾವು 14 ವರ್ಷ ಆದ್ಮೇಲೆ ಬದುಕಿದ್ರೆ ಆ 14 ವರ್ಷ ಕರ್ಮಾಣಿ ನಿಯಮೀನತು ಕಾರಣ ದಶಾವರಾಣಾಂ ದೇಹಾನಾಂ ಕರೋತಿ. 14 ವರ್ಷಗಳವರೆಗೆ ನಾವು ಬದುಕಿದ್ದಾದ ಮೇಲೆ 14ನೇ ವರ್ಷ ಮುಗಿದು 15ನೇ ವರ್ಷ ಪ್ರಾರಂಭವಾದರೆ ಅವತ್ತು ಒಂದು ದಿವಸ ಬದುಕಿದ್ದರೆ ಸುಮ್ಮನೆ ಇಟ್ಕೊಳ್ರಿ. ಅಂದ್ರೆ ಮುಂದಿನ ಇಡೀ ಜನ್ಮಗಳಲ್ಲಿ ನಾವು ಎಷ್ಟು ಕರ್ಮಗಳನ್ನು ಸಂಪಾದನೆ ಮಾಡ್ತೀವಿ ಅಂದ್ರೆ ಇನ್ನು ಮುಂದೆ 10 ಜನ್ಮ ಬರುವಷ್ಟು ಕರ್ಮ ಸಂಪಾದನೆ ಮಾಡ್ತೀವಿ. ಹೆಚ್ಚು ಕಡಿಮೆ ಹಿಂಗ ಒಂದ್ ದಿವಸ ಬೇಡ 14 ವರ್ಷದಿಂದ ಮುಂದೆ 80 ವರ್ಷ ತನಕ ಬದುಕಿದ್ರಿ ಅಂತ ಇಟ್ಕೊಳ್ರಿ. ಅಷ್ಟೊಳಗೆ ನೀವು ಮಾಡಿದ ಕರ್ಮ ಎಷ್ಟಿರುತ್ತೆ ಅಂದ್ರೆ ಮುಂದೆ 10 ಜನ್ಮ ಬರುವಷ್ಟು ಇಷ್ಟೇ ತಿಳ್ಕೊಂಡು ಸಾಕು, ಉಳಿದ್ ಬೇಡ. ಅಂದ್ರೆ ಈಗ ನನಗೆ 14 ಆದ್ಮೇಲೆ ಮ್ಯಾಲ 30 ಆಗ್ಯಾವಂತ ಇಟ್ಕೊಳ್ರಿ, ಅಥವಾ 40 ಆಗ್ಯಾವಂತ ಇಟ್ಕೊಳ್ರಿ. ಮಿನಿಮಮ್ ಒಂದು 10 ಜನ್ಮ ಬರುತ್ತೆ. ನಂದು ರೆಡಿ ಇದೆ 10 ಜನ್ಮ. ನಂದು ಅಷ್ಟ ಮತ್ತು ನಾ ಮಂದಿ ಹೇಳಿ ಹೋಗುದು, ಸುಳ್ಳ ಯಾಕೆ ಉಳಿದು ಹೇಳ್ರಿ ಆಚಾರ. ನಂದು 10 ಜನ್ಮ ಇದೆ ಅಲ್ಲ, ಈಗ ಒಂದು ಲೆಕ್ಕ ಮಾಡಿಕೊಳ್ರಿ. ಮುಂದಿನ ಹುಟ್ಟಿರಿ ಅಂತ ಇಟ್ಕೊಳ್ರಿ, ಇದು ಸತ್ತು ಮುಂದೆ ಹುಟ್ಟಿರಿ. ಅಲ್ಲಿ ನಾವು 14 ವರ್ಷ ಆದ ಮೇಲೆ ಬದುಕಿದ್ದಾಗ ಮತ್ತೊಂದು 70 ವರ್ಷ 50 ವರ್ಷ ಬದುಕಿದ್ರೆ ಮುಂದಿನ 10 ಜನ್ಮಕ್ಕೆ ಕರ್ಮ. ಅಂದ್ರೆ ಇಲ್ಲಿಂದ 9, ಅಲ್ಲಿಂದ 10, 19. ಅದ್ರ ಮೇಲೆ ನೆಕ್ಸ್ಟ್ ಹುಟ್ಟಿದೆ, ಇಲ್ಲಿ ಒಂದು ಕಡಿಮೆ ಆಯ್ತು, ಅಲ್ಲಿ 18 ಉಳ್ಕೊಂಡಾದ, ಅಲ್ಲಿ ಮತ್ತೆ 10 ಆದವು, ಅಂದ್ರೆ 28. ಹಿಂಗ ಲೆಕ್ಕ ಹಾಕೋತೀರಿ. ಯಾವಾಗ ಮುಗೀತದ ಹೀಗೆ ಮಾಡಿ ಬರ್ತದೆ. ಈಗ ಮುಗಿಯಂಗಿಲ್ಲ ಬಿಡಂಗಿಲ್ಲ, ಕರ್ಮಗಳು ಹೋಗ್ತಾ ಇರ್ತಾವ. ಅದಕ್ಕೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಒಂದು ವಾಕ್ಯ ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ಧರ್ಮಶಾಸ್ತ್ರದಲ್ಲಿ ಹೇಳುವಾಗ, ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಈ ಕರ್ಮಗಳಿವೆ ಅಲ್ಲ, ಇದು ಕೋಟಿ ಕೋಟಿ ಕಲ್ಪಗಳು, ಬ್ರಹ್ಮದೇವರ ಕೋಟಿ ಕೋಟಿ ಕಲ್ಪಗಳು ಬಂದರೂ ಕೂಡ ಆ ಕರ್ಮಗಳನ್ನ ಅನುಭವಿಸೇ ತೀರಿಸಬೇಕೆ ಹೊರತಾಗಿ ಬೇರೆ ದಾರಿ ಇಲ್ಲ. ಏನ್ರ ಸ್ವಲ್ಪ ಹಿಂಗ VIP ಲೈನು, ಹಿಂಗ ದುಡ್ಡು ಕೊಟ್ಟು ಹಿಂಗ ಹಾಸ್ಕೊಂಡು ಹೋಗ್ತಿರ್ತಾರ ನೋಡ್ರಿ. ವೆಂಕಪ್ಪನ ದರ್ಶನಕ್ಕೆ, ರಾಘಪ್ಪನ ದರ್ಶನಕ್ಕೆ ಹಿಂಗ್ ಹೋಗ್ತಿರಂಗಿಲ್ಲ, ಹನುಮಪ್ಪನ ದರ್ಶನಕ್ಕೆ ಹಿಂಗ್ VIP ಹಿಂಗ್ ಹೋಗ್ತಿರಂಗಿಲ್ಲ. ಹಂಗೇನು ಹೋಗ್ಲಿಕ್ಕೆ ಬರ್ತೇನೆ ಅಂದ್ರೆ ಬರ್ತದ. ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಮಾಡ್ಕೋಬೇಕ. ಎಲ್ಲಾ ಕರ್ಮಗಳನ್ನ ಅನುಭವಿಸಿ ಭೋಗಿಸಿ ಹೋಗಬೇಕು, ಇಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಅಂತ ಅನ್ನೋದು ಹೆಂಗಿರ್ತದ ಅಂದ್ರೆ ಇದರಷ್ಟು ಡೇಂಜರ್ ಇನ್ನೊಂದಿಲ್ಲ. ಪ್ರಾಯಶ್ಚಿತ್ತದಷ್ಟು ಡೇಂಜರ್ ಇನ್ನೊಂದಿಲ್ಲ. ಯಾಕಂದ್ರೆ ಒಮ್ಮೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡು ಕರ್ಮ ಕಳ್ಕೋತೀನಿ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಮತ್ತೆ ಕರ್ಮ ಮಾಡಿ ಬಿಡೇ ಬಿಟ್ಟಿರ್ತೀವ. ಹೆಂಗೂ ಪ್ರಾಯಶ್ಚಿತ್ತ ಅಲ್ಲ, ಯಾಕೆ ಸ್ವಂತ ತಲೆ ಕೆಟ್ಕೋಬೇಕ್ರಿ ಆಚಾರ, ಪ್ರಾಯಶ್ಚಿತ್ತ ಮಾಡಿಸ್ಬಿಡ್ರಿ, ಹೋಗ್ಬಿಡ್ತದ ಬೋದು ಹೊತ್ತು ಕೆಲಸ ಅಂತ ತಿಳ್ಕೊಂಡು ಹೇಳಿ. ಒಂದು ಊರಾಗ ಒಬ್ರು ಆಚಾರ ಇದ್ರಂತ ಕತೆ ಹೇಳಿ, ಮತ್ತೆ ಸುಮ್ಮನೆ ಒಂದು ಹೇಳಿರ್ತೀನಿ ತಗೊಳ್ಳಿ ನೆನಪಿರ್ಲಿ ಅಂತ ಹೇಳಿ. ಆಚಾರ ಪ್ರಾಯಶ್ಚಿತ್ತನು ಹಾಸ್ಬಿಡ್ತಾರಂತ, ಹಿಂಗೂ ಇರ್ತಾರೆ ಮತ್ತೆ ಅವರೆಲ್ಲ. ಆಚಾರ ಇದ್ರಂತೆ. ಅವೇನಾಯ್ತು, ಆಚಾರ ಮನಿ ಬಾಜುಕ ಒಬ್ರು ಅವತ್ತಿನ ಕಾಲಕ್ಕೆ ವೈಶ್ಯ ಶೆಟ್ರು. ಯಾವಾಗ ನಾವೆಲ್ಲ ಒಂದ ಮನೆ ಇರ್ತಿದ್ವಿ ಅವಾಗೆಲ್ಲ. ಈಗ ಮಕ್ಕಳು ತಿಗಳು ಅಂತ ಇರ್ತಿಲ್ಲ, ಎದುರು ಮನೆ ಅವರು ಎದುರು ಮನೆ ಇವ್ನಿಗೆ ಇರ್ತಿದ್ರು. ಆ ಹುಡುಗ ಶೆಟ್ರ ಹುಡುಗ ಏನ್ ಮಾಡಿದ್ರಿ, ಒಂದ್ ದಿವಸ ಸಾಲಿಯಿಂದ ಬರೋ ಕಾಲಕ್ಕೆ ಪಾಪ ಆಶಾ ಆಗಿ ಒಂದಿಷ್ಟಲ್ಲಿ ಶೇಂಗಾ ಬೇಯಿಸಿಟ್ಟಿರ್ತಿದ್ರು ನೋಡ್ರಿ, ನೀರ್ನ್ಯಾಗ ಹಾಕಿ ಬೇಯಿಸಿಟ್ಟಿರ್ತಾರಂಗಿಲ್ಲ, ಆ ಶೇಂಗಾ ತಿಂದು ಬಂದ್ಬಿಟ್ಟಂತ. ಶೇಂಗಾ ತಿಂದು ಬಂದ ಪೂರ್ವ ಬ್ಯಾರೆ ಹುಡುಗರು ಏನ್ ಮಾಡಿದ್ರು, ಅವ್ರ ಅಪ್ಪನ ಹತ್ರ ಬಂದು ನಿಮ್ ಹುಡುಗ ಸಾಲಿ ಮುಂದೆ ಬೇಯಿಸಿದ ಶೇಂಗಾ ತಿಂದಾರ್ರಿ ಅಂತ ಹೇಳ್ಬಿಟ್ಟು. ಅವತ್ತಿನ ಕಾಲದ ಇವತ್ತಿನ ಕಾಲಲ್ಲ, ಇವತ್ತಿನ ಕಾಲದಾಗ ಮನ್ಯಾಗ ತರ್ಸ್ಕೊಂಡ್ ತಿಂತಾರ, ವಿಷಯ ಬೇರೆ. ಮಡಿಲಿ ಬರ್ತದ್ರಿ, ಹಾವಳಿ ಒಳಗೆ ಬರ್ತದೆ ಮಡಿ. ಹಿಂಗಾಗಿ ಏನ್ ಸಮಸ್ಯೆ, ಅವ್ರು ಯಾರು ಮುಟ್ಟಂಗಿಲ್ಲ ರೀ, ಮಡಿಲೇ ಬರ್ತಿರ್ತಾರ ಸೀದಾ. ಹಿಂಗಾಗಿ ನಾವು ಹೊರಗಿನ ಪದಾರ್ಥ ತಿಂದ ಅಂತ ಆತು. ಅದೇನಿತ್ರಿ ಅವತ್ತಿನ ಕಾಲಕ್ಕೆ ಮಾಡೋರು ಯಾರು ಗೊತ್ತೇನ್ರಿ, ಈ ಕಡೆ ಉದ್ದಕ್ಕೆ ಬಿಟ್ಟಿರ್ತಾರ ನೋಡ್ರಿ, ಹಿಂಗ ಉದ್ದಕ್ಕೆ ಇಲ್ಲಿ ಮೇಲಿಂದ ತೆಕ್ಕೊಂಡು ಹಿಂಗ ಉದ್ದ ಬಿಟ್ಟಿರಂಗಿಲ್ಲ, ಮೇಲೊಂದು ಜಾಗೃತಿ ಹಾಕೊಂಡ್ರಂಗಿಲ್ಲ, ಅವ್ರು ಮಾಡಿದ್ರಂತ ಅವನ್ನೆಲ್ಲ. ಅಯ್ಯೋ ಕರ್ಮನೇ, ನಮ್ಮ ಹುಡುಗ ಅವ್ರು ಯಾರೋ ಮಾಡಿದ್ರು ಶೇಂಗಾ ತಿಂದ್ಬಿಟ್ಟಾನ, ಇನ್ನೇನ್ ಪ್ರಾಯಶ್ಚಿತ್ತನೋ ಏನೋ ಅಂತ ಆಚಾರ ಮನೆಗೆ ಹೋಗಲ್ಲ. ಬಾಜು ಕೈ ಇದ್ರಲ್ಲ ಆಚಾರ ಮತ್ತೇನು, ನಮ್ಮ ಹುಡುಗ ಹಿಂಗ್ ಶೇಂಗಾ ತಿಂದ್ಬಿಟ್ಟಾನ, ಏನ್ ಪ್ರಾಯಶ್ಚಿತ್ತ ಅಲ್ಲ ಆಚಾರ ಅಂದ್ರು. ಬಾಜು ಸಾಹಿತ್ಯ ಯಾವ ಹೋಗಿ ಬಂದಿದ್ದಿಲ್ಲ, ಒಳ್ಳೆ ಚಾರ್ಜ್ ಸಿಕ್ತ ರೆಡಿ ಅಂತ ತಿಳ್ಕೊಂಡು ಹೇಳಿದ್ರಂತ. 5,000 ರೂಪಾಯಿ ಆಗ್ತದೆ ಒಂದು ಹೋಮ್ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಸಿಟ್ಟು ಬಂತ್ರಿ, ಅವ್ನು ಹೇಳ್ತೀನಿ ಅಪ್ಪಗ, 5 ಪೈಸಾ ಶೇಂಗಾ ತಿನ್ಲಿಕ್ಕೆ ಹೋಗಿ 5,000 ಅಂತ ಹೇಳಿ ಮನೆಗೆ ಹೋಗಿ ಹಾಕಿ ಗುದ್ದಿದ್ರು. ಗುದ್ದಿದ ಕೂಡಲೇ ಅವ್ರಿಗೆ ಬಾಯಿ ಬಿಡ್ಬಿಡ್ತೀವಿ. ನಾವು ಒಬ್ಬರ ತಿಂದಿರಪ್ಪ ಆಚಾರ ಮಾಡೋದು ತಿನ್ನ ಜೊತೆಗೆ ಅಂತ ಹೇಳಿದ್ರು. ಸ್ವಲ್ಪ ಸಮಾಧಾನ ಆತ್ರಿ.
ವೈಶ್ರವ್ರು ಲೆಕ್ಕ ಹಾಕಿದ್ರು, ಆಚಾರ ಮಗ ತಿಂದಾರ, ನಮ್ಮ ಮಗ ತಿಂದಾರ, ಪ್ರಾಯಶ್ಚಿತ್ತಕ್ಕೆ 5,000 ಅಂದರೆ 2,500 ಅವರಿಗೆ, 2,500 ನಾವು ತಿಳ್ಕೊಂಡು ಹೇಳಿ ನೇರ ಆಚಾರದಲ್ಲಿ ಬಂದ. ಆಚಾರ ಕೊಟ್ಟರು, ಅಡ್ವಾನ್ಸ್ ಕೊಟ್ಟೋಲಿಕ್ಕೆ ಬಂದ ಅಂತ ತಿಳ್ಕೊಂಡಿದ್ರಿ ಅವರು. ಅಡ್ವಾನ್ಸ್ ಕೊಟ್ಟೋಲಿಕ್ಕೆ ಆಚಾರ ಏನು ಏನಿಲ್ಲ, ಹಿಂಗೊಂದು ಸುದ್ದಿ ಬಂತು. ಏನು, ನಮ್ಮ ಹುಡುಗನ ಜೊತೆ ನಿಮ್ಮ ಹುಡುಗನು ತಿಂದಾನಂತ. ಹಂಗಾರೆ ಏನ್ ದೋಷ ಇಲ್ಲೇ ಹೋಗುತ್ತೆ. ಯಾಕಂದ್ರೆ ಬ್ರಾಹ್ಮಣರ ಮಕ್ಕಳ ಜೊತೆ ತಿಂತಿದ್ರೆ ಏನ್ ದೋಷ ಬರಲ್ಲ, ಪುಸ್ತಕ ಹೋಗತ್ತೆ ಕಳಿಸ್ಬಿಟ್ರು. 2 ವರ್ಷ ಹೋಗ್ತಿತ್ತಲ್ಲ ಸುಮ್ಮನೆ. ಅದಕ್ಕೆ ಪ್ರಾಯಶ್ಚಿತ್ತ ಅಂಬೋದು ಬಹಳ ಡೇಂಜರ್ ಕೆಲಸದಲ್ಲಿ ಮಾಡ್ಲಿಕ್ಕೆ ಹೋಗಾರ. ಪ್ರಹ್ಲಾದ ಇವರು ಪರೀಕ್ಷಿತ ರಾಜರು ಕೇಳ್ತಾರೆ, ಏನದು ಮೊನ್ನೆ ಕುಂಜರ ಶೌಚವತ ಷಷ್ಠಸ್ಕಂದಲ್ಲಿ ಹೇಳುವಾಗ ಆನಿ ಸ್ನಾನ ಇದ್ದಂಗ್ರಿ ಪ್ರಾಯಶ್ಚಿತ್ತ ಅಂತಂದು. ಯಾಕಂದ್ರೆ ಆನಿ ಸ್ನಾನ ಮಾಡಿ ಮ್ಯಾಲ ಬಂದು ಒಟ್ಟು ಮಣ್ಣು ಹಾಕೊಂಡು ತಲೆ ಹೋಗ್ಬಿಡ್ತಂತ. ಸ್ನಾನ ಮಾಡಿದೇನ್ ಬಂತಂತ ಆದ್ದರಿಂದ ಕರ್ಮವನ್ನ ಭೋಗಿಸಬೇಕು, ಇಲ್ಲ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಇದು ಎರಡೂ ಆಗಲಾದ ಕೆಲಸ. ಅಂದ್ರೆ ಒಂದು ದಾರಿ ಅದ. ಏನ್ ದಾರಿ ಅದ? ಭಗವಂತನ ಸಾಕ್ಷಾತ್ಕಾರ. ಆ ಭಗವಂತನ ಸಾಕ್ಷಾತ್ಕಾರ ಆದರೆ ನಮ್ಮ ಕರ್ಮಗಳ ಕ್ಷಯವಾಗ್ತದೆ. ಕರ್ಮದಲ್ಲಿ 3. ಯಾವುದು 3 ಕರ್ಮಗಳು? ಒಂದು ಸಂಚಿತ, ಒಂದು ಆಗಾಮಿ, ಒಂದು ಪ್ರಾರಬ್ಧ. ಈ 3 ಕರ್ಮಗಳಲ್ಲಿ ಸಂಚಿತ ಆಗಾಮಿಗಳು ಎರಡೂ ಹೊರಟೋಗಿ ಪ್ರಾರಬ್ಧದಲ್ಲಿ ಕಡಿಮೆಯಾಗಿ ಉಪಮರ್ಧವಾಗಿ ಸ್ವಲ್ಪ ಪ್ರಾರಬ್ಧ, ಸ್ವಲ್ಪ ಅಂದ್ರೆ ನಮ್ಮ ಹೆಸರಿಗಷ್ಟೇ ಸ್ವಲ್ಪ, ಚಲೋತ್ನಾಗ ಸ್ವಲ್ಪ ಉಳ್ಕೊಂಡಿರ್ತದೆ, ಅದನ್ನಷ್ಟು ಭೋಗ ಮಾಡಿಕೊಂಡು ನಾವು ಹೋಗಬೇಕು. ಅದಕ್ಕೆ ಮತ್ತೆ ವಿಶೇಷದ ಸಂಚಿತ ಕರ್ಮಗಳೆಲ್ಲ ಹೆಂಗ್ ಹೋಗ್ತಾವ, ಆಗಾಮಿ ಕರ್ಮಗಳೆಲ್ಲ ಹೆಂಗ್ ಹೋಗುತ್ತಿಲ್ಲ. ಈಗ ಆಗಾಮಿ ಕರ್ಮ ಅಂದ್ರೆ ಏನ್ರಿ? ನಾಳೆ ಮಾಡುವ ನಾನು ಕರ್ಮ ಮಾಡ್ತಾ ಇದ್ದೀನಿ. ಆ ಕರ್ಮದ ಲೇಪ, ಅದರ ಪಾಪವೋ ಪುಣ್ಯವೋ ನನಗೆ ಆಗುವುದಿಲ್ಲ. ಮುಖ್ಯವಾಗಿ ಪಾಪ ಲೇಪ ಆಗುವುದಿಲ್ಲ ಅಂತ. ಅದು ಹೆಂಗ ಅಂತಂದ್ರೆ ತದ್ಯಥ ಪುಷ್ಕರ ಫಲಾಶಃ ಆಪೋನಷ್ಟಿಷ್ಯಂತ ಏವಮೇವಂ. ಕಮಲದ ಎಲೆ ಇರ್ತದಲ್ಲ, ಅದನ್ನ ನೀವು ನೀರಿನಲ್ಲಿ ಅದ್ದಿ ತೆಗೆದಾಗಲೂ ನೀರಂಟುವುದಿಲ್ಲ. ಅದರಂತೆ ಅಪರೋಕ್ಷ ಜ್ಞಾನಿ ಇವತ್ತು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನು ನಾಳೆ ಯಾವುದೇ ಒಂದು ಪಾಪಕರ್ಮವನ್ನು ಮಾಡಿದರೆ ಆ ಪಾಪಕರ್ಮದ ಫಲ ಅವನಿಗೆ ಅಂಟುವುದಿಲ್ಲ. ಸಂಚಿತ, ಹಿಂದೆ ಮಾಡಿಟ್ಟಿರುವಂತಹ ಪಾಪಕರ್ಮಗಳೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ, ಈ ದೊಡ್ಡ ಹತ್ತಿ ರಾಶಿ ಒಳಗೆ ಒಂದು ಸಣ್ಣ ಬೆಂಕಿ ಕಿಡಿ ಹಾಕಿದರೆ ಹೆಂಗ ಹತ್ತಿ ಧಗ 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 ಉರಿದು ಹೋಗ್ತದೋ ಹಾಗೆಲ್ಲ ಕರ್ಮಗಳು ಉರಿದು ಹೋಗ್ತದೆ. ಪ್ರಾರಬ್ಧದಲ್ಲಿ ಅದಕ್ಕೆ ಅಂಶ ಕಡಿಮೆ ಆಗ್ತದೆ, ಅಂದ್ರೆ ಅಷ್ಟು ತೀವ್ರತಾ ಇರೋದಿಲ್ಲ, ಕಡಿಮೆ ಆಗ್ತದೆ. ಮುಂದೆ ನಾವು ಅನುಭವಿಸಿಕೊಂಡು ತೀರಿಸಬೇಕು ಅಂತ ಕರ್ಮಕ್ಷಯ ಒಂದು. ಎರಡನೆಯದ್ದು, ಕರ್ಮಕ್ಷಯ ಆದ ಮೇಲೆ ಉತ್ಕ್ರಾಂತಿ ಅಂತ ಕರೀತಾ ಇದ್ದಾರೆ. ಈ ಉತ್ಕ್ರಾಂತಿ ಅಂತ ಅನ್ನೋದು ಸ್ವಲ್ಪ ಸ್ವಾರಸ್ಯ ಅದ. ಉತ್ಕ್ರಾಂತಿ ಅಂದ್ರೆ ದೇಹತ್ಯಾಗ ಅಂತ ಅರ್ಥ, ಬೇರೆ ಇಲ್ಲ. ಉತ್ಕ್ರಾಂತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದೇಹತ್ಯಾಗ ಅಂತ. ಯಾವಾಗ ಮಾಡೋ ದೇಹತ್ಯಾಗ? ಪ್ರತಿ ಸರ್ತಿಯೂ ಸಾಯೋ ಕಾಲಕ್ಕೆ ದೇಹತ್ಯಾಗ ಮಾಡೇ ಮಾಡ್ತೀವಿ. ಮತ್ತೆ ದೇಹತ್ಯಾಗ ಅಂದ್ರೆ ಏನು ಅಂದ್ರೆ ಎಲ್ಲ ಮರಣಗಳನ್ನ ಉತ್ಕ್ರಾಂತಿ ಅಂತ ಕರೆಯುವುದಿಲ್ಲ. ಚರ್ಮ ಶರೀರದಿಂದ ಹೊರಹೋಗುವುದನ್ನ ಮಾತ್ರ ಉತ್ಕ್ರಾಂತಿ ಅಂತ ಕರೀತಾರೆ. ಉತ್ಕ್ರಾಂತಿ ಅಂತ ಯಾವ್ದು ಕರಿಬೇಕು? ಲಾಸ್ಟ್, ಇನ್ನು ನೆಕ್ಸ್ಟ್ ಅವನಿಗೆ ದೇಹ ಬರುವುದಿಲ್ಲ, ಅಲ್ಲಿಗೆ ಅವನಿಗೆ ಉತ್ಕ್ರಾಂತಿ ಅಂತ ಕರಿಬೇಕು. ಅವ ಹೆಂಗ ದೇಹೋತ್ಕ್ರಮಣ ಹೊಂದುತ್ತಾನ ಅಂತ ಒಂದು ದೀರ್ಘ ಪ್ರಕ್ರಿಯೆಯನ್ನು ಭಾಗವತ ದ್ವಿತೀಯ ಸ್ಕಂದದಲ್ಲಿ ಹೇಳಿದ. ಭಾಗವತ ದ್ವಿತೀಯ ಸ್ಕಂದದಲ್ಲಿ ಅಪರೋಕ್ಷ ಜ್ಞಾನಿಯು ಕೊನೆ ದೇಹವನ್ನು ಹೇಗೆ ಬಿಡುತ್ತಾನೆ ಅನ್ನೋದಕ್ಕೆ ಪರೀಕ್ಷಿತ ಮಹಾರಾಜರೇ ಶುಕಾಚಾರ್ಯ ಹೇಳ್ಯಾರ. ಸ್ವಪಾಶ್ಮಿನಾ ಪೀಡ್ಯ ಗುದಂ ತಥೋ ನಿಲಹ. ತನ್ನ 2 ಪಾದಗಳನ್ನ ಕೆಳಮುಖವಾಗಿ ಹಾಕಿಕೊಂಡು ವಾಯುವನ್ನ ಮೇಲ್ಮುಖವಾಗಿ ಕಳೆದುಕೊಂಡು ಜೀವನನ್ನ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ, ಸಹಸ್ರಾರ ಅನ್ನೋವರೆಗೆ ಕರ್ಕೊಂಡು ಬಂದು ಇಲ್ಲಿಂದ ಬ್ರಹ್ಮರಂಧ್ರವನ್ನು ಸೇರಿಸಿಕೊಂಡು ಹೊರಗೆ ಹೋಗಬೇಕು ಅಂತ ಒಂದು ದೊಡ್ಡ ಪ್ರಕ್ರಿಯೆ ಇದೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ರಿ. ಸದ್ಯಕ್ಕೆ ಉತ್ಕ್ರಾಂತಿ ಅಂದ್ರೆ ದೇಹತ್ಯಾಗ ಮಾಡುವುದು. ದೇಹತ್ಯಾಗ ಮಾಡುವಾಗ ಹೆಂಗ್ ಮಾಡ್ತಾನ? ಅದು ಏನು? ಕೊನೇ ಶರೀರ. ಎಷ್ಟು ಆಶ್ಚರ್ಯ ನೋಡ್ರಿ. ಅಂಥದ್ದೊಂದು ದಿನ ಬರ್ತದಂತೆ, ದೇವರು ನೆನಪು ಮಾಡ್ತಾನಂತೆ, ಇದು ಮುಗೀತು, ಇನ್ನು ನಿನಗೆ ದೇಹ ಬರೋದಿಲ್ಲ, ಇನ್ನು ನಿನಗೆ ಪಾಂಚಭೌತಿಕ ದೇಹ ಇಲ್ಲ, ನಿನಗೆ ಇದು ಹೋಯಿತು ಅಂದ್ರೆ ಇನ್ನು ಮುಂದೆ ನಿನ್ನ ಸ್ವರೂಪ ದೇಹವೇ ಅನಂತ ಕಾಲವರೆಗೆ ಸುಖವಾಗಿ ಇರುವಂತಂತಾನಲ್ಲ. ಆ ದೇಹ ಬಂದಾಗ ಏನಾಗ್ತದೆ ಅಂದ್ರೆ ಉತ್ಕ್ರಾಂತಿ. ಆಗ ದೇಹದಲ್ಲಿರುವಂತಹ ಎಲ್ಲ ಇಂದ್ರಿಯಗಳನ್ನ ಆತ ಲಯ ಚಿಂತನೆ ಮಾಡಬೇಕಂತೆ. ಉತ್ಕ್ರಾಂತಿ ಹೊಂದುವಾಗ ಲಯ ಚಿಂತನೆಯನ್ನು ಮಾಡಬೇಕಂತೆ. ಹೇಗೆ ಲಯ ಚಿಂತನೆಯನ್ನು ಮಾಡಬೇಕು ಉತ್ಕ್ರಾಂತಿ ಮಾಡುವಾಗ ಅದನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ.
ದೇಹದಲ್ಲಿರುವಂತಹ ಓಂ ವಾಂಗ್ ಮನಸಿ ದರ್ಶನಾತ್ ಶಬ್ದಾಚ ಸೂತ್ರ. ವಾಕ್ ಮನಸಿ ಲೀಯತೆ, ಎಲ್ಲಾ ದೇವತೆಗಳು ವಾಗಭಿಮಾನಿನಿಯರಾದ ಪಾರ್ವತೀ ದೇವಿಯಲ್ಲಿ ಬಂದು ಲಯವಂತಾರೆ. ಮುಗಿ ಸರಳ ಮುಗಿಸ್ಬಿಟ್ರಿ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಗೆ ಅಭಿಮಾನಿಗಳಿದ್ದಾರಲ್ಲ, ಆ ಎಲ್ಲ ದೇವತೆಗಳು ವಾಗೀಂದ್ರಿಯಕ್ಕೆ ಅಭಿಮಾನಿನಿ ಅಂತ ಕರೆಸಿಕೊಂಡ ಪಾರ್ವತೀ ದೇವಿಯಲ್ಲಿ ಲಯವಂತಾರೆ. ಅವಳು ಎಲ್ಲಿ? ಮನೋಭಿಮಾನಿಗಳಾದ ರುದ್ರದೇವರಲ್ಲಿ. ವಾಂಗ್ ಮನಸಿ ದರ್ಶನಾತ್, ಮನಃ ತನ್ಮನಃ ಪ್ರಾಣ ಉತ್ತರಾತ್, ಆ ಮನೋಭಿಮಾನಿಗಳಾದವರು ಮುಂದೆ ಸರಸ್ವತೀ ದೇವಿ ಭಾರತೀ ದೇವಿಯಲ್ಲಿ, ಅಲ್ಲಿಂದ ಮತ್ತೆ ವಾಯುದೇವರಲ್ಲಿ, ಅಲ್ಲಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ಭಗವಂತ. ಲಯಾತಗಳ ಒಬ್ಬರೊಬ್ಬರೊಳಗೆ ದೇಹದಲ್ಲಿ ಇದ್ದವರು ಅಂದ್ರೆ ಇವರು ಲಯ ಅಂದ್ರೇನು? ಸೋತ್ತಮರಲ್ಲಿ ಹೋಗಿ ಸೇರಿಕೊಳ್ಳುವುದು. ಇಂದ್ರಿಯಾಭಿಮಾನಿ ದೇವತೆಗಳು ಪಾರ್ವತೀ ದೇವಿಯಲ್ಲೂ, ಪಾರ್ವತೀ ದೇವಿ ರುದ್ರದೇವಲ್ಲೂ, ರುದ್ರದೇವರು ಭಾರತೀ ಸರಸ್ವತಿಯಲ್ಲೂ, ಸರಸ್ವತಿ ಅಂತ ಇಟ್ಕೊಂಡ್ರೆ ಸರಸ್ವತೀ ದೇವಿ ಬ್ರಹ್ಮದೇವರಲ್ಲಿ, ಬ್ರಹ್ಮದೇವ ಲಕ್ಷ್ಮೀ ದೇವಿಯಲ್ಲಿ. ಲಕ್ಷ್ಮೀ ದೇವಿ ಯಾರಲ್ಲೇ ಹೊಂದಬೇಕು? ಭಗವಂತನಲ್ಲಿ ಆಚಾರ ತಡಿ. ಎಲ್ಲಿ ಭಗವಂತಿದ್ದ? ವೈಕುಂಠದಲ್ಲಿದ್ದಾನ ಆ ಭಗವಂತನ ಅಂದ್ರೆ ಅಲ್ಲ, ನಿನ್ನ ಹೃದಯದಲ್ಲಿದ್ದ ಭಗವಂತನಲ್ಲಿ ಲಯ ಹೊಂದಬೇಕು ಅವಳು. ಆ ಭಗವಂತ ನಿನ್ನ ಹೃದಯದಲ್ಲಿದ್ದ ಭಗವಂತ ಇದ್ದಾನಲ್ಲ, ಅವ ಅಣು ಇದ್ದಾನ, ಅವ ಹೊರಗಡೆಗೆ ಇದ್ದ ವ್ಯಾಪ್ತನಾದ ಭಗವಂತನಲ್ಲೇ ಹೊಂದಬೇಕು. ಇದಿಷ್ಟು ಉತ್ಕ್ರಾಂತಿ ಕಾಲದಲ್ಲಿ ಮಾಡಬೇಕಾದ ಲಯ ಚಿಂತನ. ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ. ಈ ಮಾರ್ಗ ಅಂತ ಹೇಳಿದ್ರೆ ನೋಡ್ರಿ, ಇದಕ್ಕೆ ಏನ್ ಕರೀತಾರಂದ್ರೆ ಅರ್ಚಿರಾದಿ ಮಾರ್ಗಗಳು ಅಂತ ಕರೆದಿದ್ದ. ಒಂದು 18 ಲೋಕಗಳು ಬರ್ತಾವೆ. ಇದು ಮನುಷ್ಯೋತ್ತಮರಾದವರು ಅಪರೋಕ್ಷ ಜ್ಞಾನಿಗಳು ಹೋಗುವಂತಹದ್ದು. ಮನುಷ್ಯೋತ್ತಮರಷ್ಟೇ ಮುಕ್ತಿಯೋಗ್ಯರಲ್ಲ, ಮನುಷ್ಯೋತ್ತಮರಿಗಿಂತಲೂ ಕೆಳಗಿದ್ದು ಎರಡೇ ಗುಣ ಉಪಾಸನೆ ಮಾಡುವ, ಒಂದೇ ಗುಣ ಉಪಾಸನೆ ಮಾಡುವಂಥವರು ಇದ್ದಾರೆ. ಅವರೂ ಮೋಕ್ಷವನ್ನು ಹೊಂತಾರಂತ ಮುಂದಿನ ವಾಕ್ಯದಲ್ಲಿ ಹೇಳುವರಿದ್ದಾರೆ. ಮಾರ್ಗ ಹೇಳಿ ನಿಲ್ಲಿಸಿಬಿಡ್ತೇನೆ. ಏನ್ ಮಾರ್ಗ? ಅರ್ಚಿರಾದಿ ಮಾರ್ಗಗಳು ಅಂತ. ಅದು ಮಾರ್ಗ ಅಲ್ಲ, ದೇವತೆಗಳು. ಅರ್ಚಿ ಎನ್ನುವಂತಹ ಶಬ್ದ ಇದು ದೇವತೆಯ ಹೆಸರಿತ್ತು. ನಮಗೇನಾಗಿದೆ, ಪುರಾಣದಾಗ ಮಾಡಿದಾಗ ಅರ್ಚಿರಾದಿ ಲೋಕಗಳಿಗೆ ಹೋಗ್ತಾರಂತ ಇಷ್ಟು ಹೇಳಿ ಆಚಾರ ಕೈಗೆ ಹಚ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಅದು ಮುಗಿದಿರ್ತದೆ ಪುರಾಣ ಟೈಮು, ಕೈಗೆ ಹಚ್ಕೊಂಡು ಹೋಗ್ಬಿಟ್ಟಿರ್ತಾರಷ್ಟೆ. ಏನದ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಹೇಳುವಾಗ ಅಗ್ನಿರ್ಜ್ಯೋತಿರ್ದಿಹಿ ಎರಡು ಹೇಳ್ಯಾರ. ಅಗ್ನಿ ಜ್ಯೋತಿ ಅಂತ ಎರಡು. ಯಾರಿದು ಅಗ್ನಿ ಜ್ಯೋತಿ ಅಂತ? ಅರ್ಚಿ ಅನ್ನುವಂತಹ ಹೆಸರಿದೆಯಲ್ಲ, ಇದು ಪ್ರಧಾನ ಅಗ್ನಿಯ ಪುತ್ರನಿಗೆ ಇರುವಂತಹ ಹೆಸರು. ಪ್ರಧಾನ ಅಗ್ನಿ, ಅವನ ಮಗನಿಗೆ ಅರ್ಚಿ ಅಂತ ಹೆಸರು. ಅಗ್ನಿ, ಅವನು ಅಗ್ನಿ, ಅವನದ್ದು 2 ರೂಪ, ಒಂದು ಜ್ಯೋತಿ ಅಂತ, ಒಂದು ಅಗ್ನಿ ಅಂತ ತಿಳ್ಕೊಂಡು. ಇವೆರಡೂ ಒಂದೇ ಲೋಕದಲ್ಲಿರುವಂತಹದ್ದು. ಆ ಅರ್ಚಿ ನಾಮಕನಾದ ಅಗ್ನಿಪುತ್ರನ ಅಗ್ನಿ ಎಂಬ ರೂಪಕ್ಕೂ ಜ್ಯೋತಿ ಎಂಬ ರೂಪಕ್ಕೂ ಒಂದೇ ಲೋಕದಲ್ಲಿ ಮನೆಗಳಿದ್ದರಿಂದ ಫಸ್ಟ್ ಅಪರೋಕ್ಷ ಜ್ಞಾನಿ ಹೋಗುವುದು ಅಲ್ಲಿ. ಅದಕ್ಕೆ ಅದನ್ನ ಅರ್ಚಿರ್ ಲೋಕ, ಅರ್ಚಿರ್ ಮಾರ್ಗ ಅಂತ ಕರೀತಾ ಇದ್ದಾರೆ. ಅಗ್ನಿ ಜ್ಯೋತಿ ಇದು ಒಂದೇ. ಅದಾದ ಮೇಲೆ ವಾಯುದೇವರಿಗೆ ಒಬ್ಬ ಮಗ ಇದ್ದಾನೆ, ಆತಿವಾಹಿಕ ಅಂತ ಹೆಸರು. ಅತಿವಾಯು ಆತಿವಾಹಿಕ ಸ್ಥಲಿಂಗಾತ ಸೂತ್ರ. ಅತಿವಾಯುವಿನ ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ಹಗಲಿನ ಅಭಿಮಾನಿಯಾದ ದೇವತೆಯ ಲೋಕ, ಅಲ್ಲಿಂದ ಶುಕ್ಲ ಪಕ್ಷಾಭಿಮಾನಿಯಾದ ದೇವತೆಯ ಲೋಕ, ಅಲ್ಲಿಂದ ಉತ್ತರಾಯಣಕ್ಕೆ ಅಭಿಮಾನಿಯಾದ ದೇವತೆಯ ಲೋಕ, ಅಲ್ಲಿಂದ ತಟಿಲ್ಲೋಕ, ಅಲ್ಲಿಂದ ವರುಣಲೋಕ, ಅಲ್ಲಿಂದ ಪ್ರಜಾಪತಿ ಲೋಕ, ಸೂರ್ಯಲೋಕ, ಚಂದ್ರಲೋಕ, ಅಗ್ನಿಲೋಕ, ಇಂದ್ರಲೋಕ, ಧ್ರುವಲೋಕ, ಭಾರತೀ ಲೋಕ, ವಾಯುಲೋಕ, ಅನಂತರದಲ್ಲಿ ಪರಮಾತ್ಮನ ಹೊಂದೋದು. ಇದು ಅರ್ಚಿರಾದಿ ಮಾರ್ಗ ಅಂತ ಕರೀತಾ ಇದ್ದಾರೆ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ. ಭೋಗ ಬೇಡ, ಮುಂದವ ಭೋಗ ಹೇಳೋದ ಅವಾಗ ಹೇಳ್ತೀನಿ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ರೂಪ ಚತುರ್ವಿಧ ಮುಕ್ತಿ ಯೋಗ್ಯ. ಈ 4 ತರಹದ ಮುಕ್ತಿಗಳು ಆಗುವಂತಹ ಯೋಗ್ಯರಾದವರಿದ್ದಾರೆ. ಅವರ್ಯಾರು? ಮನುಷ್ಯೋತ್ತಮರು. ಅವರಿಂದ ಉಪಾಸಿಸಲ್ಪಟ್ಟ ಸತಚಿತ ಆನಂದಾತ್ಮಕ್ಕೆ ಚತುರ್ಗುಣಾಯ ಅಂತ ತಿಳಿಸಿಕೊಟ್ಟಿದ್ದಾರೆ. ಉಳಿದದ್ದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ವ್ಯಾಸಗದ್ಯವನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನಿನ್ನೆ ದಿವಸ ಹೇಳುವಾಗ ದಶಹರ ಅಂತ ಅನ್ನೋದನ್ನು ಹೇಳ್ತಾ ಇದ್ದೆವು. ದಶಹರ ಅಂದ್ರೆ 10 ತರಹದ ಪಾಪಗಳನ್ನು ಪರಿಹಾರ ಮಾಡುವಂತಹದ್ದು. ಆಗ ನಿತ್ಯದಲ್ಲೂ ಕೂಡ ಗಂಗೆಗೆ ಸ್ತೋತ್ರವನ್ನು ಮಾಡ್ತಾ ಇದ್ರೆ ಎಲ್ಲಿ ಸ್ನಾನ ಮಾಡ್ತಿರ್ತೀವೋ ಆ ನೀರಿನಲ್ಲಿ ಗಂಗೆ ಬಂದು ವಾಸ ಮಾಡ್ತಾಳೆ ಅಂತ ಜ್ಯೇಷ್ಠ ಮಾಸದ ಮಹಿಮೆಯಲ್ಲಿ ಆ ಗಂಗಾ ನಾಮಗಳನ್ನು ಹೇಳಿದ್ದಾರೆ. ನಾವು ನಿತ್ಯದಲ್ಲಿ ಹೇಳುವ ಒಂದು ನಾಮ ಇದೆ, ಅದೇನು ವಿಷ್ಣು ಭಾಗವದ್ಭವ ಇತ್ಯಾದಿ ಶಬ್ದಗಳನ್ನ ಹೇಳ್ತೀವಿ. ಅಲ್ಲಿ
ಹೇಳುವಂತಹ ನಾಮಗಳು ಇಲ್ಲಿ ಹೇಳುವ ನಾಮಗಳು ಎರಡು ಬೇರೆ ಬೇರೆಯಾಗಿರುವಂತಹದ್ದಾಗಿದೆ. ಕಮಂಡಲು ಸಮುದ್ಭೂತ ವಿಷ್ಣುಪಾದ ಸಮುದ್ಭವ ಗಂಗಾ ಹರ ಜಟೋದ್ಭೂತ ಸ್ವರ್ಧುನಿ ಲೋಕಮಾವನಿ ಭಾಗೀರಥಿ ಜಾಹ್ನವಿ ತ್ರಿಸ್ರೋತ ಭೀಷ್ಮಸೂರಪಿ ಮಂದಾಕಿನಿ ಭಾಗವತಿ ತಥಾ ತ್ರೈಲೋಕ್ಯ ವಾಸಿನಿ ಏವಂ ನಾಮಾನಿ ಬಹುಶೋ ಶತಾನಿ ಚ ಸಹಸ್ರಶಃ ತತ್ರಾಪ್ಯೇತಾನಿ ಮುಖ್ಯಾನಿ ಗದಿತಾನಿ ತ್ರಯೋದಶ ನಾಮಾನಿ ಯೇ ಪಠಂತಿ ದಿವಾನಿಶಂ ತೇಷಾಂ ಭಾಗೀರಥಿ ತೀರೆ ವಾಸ ಏವ ನ ಸಂಶಯಃ. ಯಾರು ಈ 13 ನಾಮಗಳನ್ನು ನಿತ್ಯದಲ್ಲಿ ಪಠಣ ಮಾಡ್ತಾರೋ ಅವರು ಗಂಗಾ ತೀರದಲ್ಲಿಯೇ ವಾಸ ಮಾಡಿದಂತೆ. ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲೇ ಇಲ್ಲ. ಇಲ್ಲಿ ಹೇಳಿದ್ರೆ ನಿತ್ಯದಲ್ಲಿ ಗಂಗಾ ತೀರದಲ್ಲಿ ವಾಸ ಮಾಡಿದಂತಹ ಪುಣ್ಯ ಅಂತ ಹೇಳಿದ್ದಾರೆ. ನಮ್ಮ ಪಂಚಾಂಗದಲ್ಲಿ ಹಾಕ್ಯಾರ, ಗಂಗಾ ಸ್ತೋತ್ರಗಳನ್ನೆಲ್ಲ ಹಾಕ್ಯಾರ. ಅದನ್ನ ಹೇಳ್ಬಿಟ್ರೆ ಸಾಕು, ನಾವು ನಿಶ್ಚಿತ ಅದು ಗಂಗಾ ತೀರ ವಾಸ ಆಗ್ತದೆ. ಪ್ರಶ್ನೆ ಕೇಳುತ್ತಾರೆ, ಸ್ಕಂದನಿಗೂ ಉಳಿದವರಿಗೂ ಆದ ಪ್ರಶ್ನೆ ಇದೆ. ಅದು ಯಾಕೆ ದಶಹರ ಅಂತ ಕರೀತಾರೆ? ಅದು ಗಂಗಾ ಪೂಜಾ ಮಾಡಬೇಕು, 10 ವಿಧ ಪಾಪ ಕಳೀತಾರೆ, 10 ಜನರ ಪಾಪವನ್ನು ಕಳೀತಾರೆ, ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಏನ್ ವಿಶೇಷ ಹೇಳ್ರಿ ಅಂತ ಕೇಳಿದಾಗ ಆಗ ಷಣ್ಮುಖ ಕಥೆಯನ್ನು ಹೇಳಿಕೊಳ್ಳುತ್ತಾರೆ. ಸೂರ್ಯವಂಶದಲ್ಲಿ ಸಗರ ಮಹಾರಾಜ ಅಂತ ಒಬ್ಬ ರಾಜ ಬರ್ತಾ ಇದ್ದಾನೆ. ಇದು ಭಾಗವತದ ನವಸ್ಕಂದಲ್ಲೂ ಬಂದಿರುವಂತಹ ಕಥೆ ಇದೆ. ಒಂದು ಭವಿಷ್ಯೋತ್ತರ ಪುರಾಣದ ಜ್ಯೇಷ್ಠ ಮಾಸ ಮಹಾತ್ಮೆಯಲ್ಲೂ ಬರುವಂತಹ ಕಥೆ ಇದೆ. ಇಲ್ಲಿರುವ ಕಥೆ ಸ್ವಲ್ಪ ಹಿಂದು ಮುಂದಾಗಿರುವಂತಹದ್ದು, ಭಾಗವತದ ಕಥೆ ಕ್ರಮವಾಗಿ ಬಂದಿರುವಂತಹದ್ದಾಗಿದೆ. ಸಗರ ಮಹಾರಾಜನಿಗೆ 2 ಹೆಂಡತಿಯರು. ಒಬ್ಬ ಹೆಂಡತಿಯಲ್ಲಿ 60,000 ಮಕ್ಕಳಿದ್ರಂತೆ. 60,000 ಮಕ್ಕಳು. ಸಾಗರರು ಅಂತ ಒಂದೇ ಹೆಸರಿಟ್ಬಿಟ್ಟಿದ್ದ. ಯಾಕಂದ್ರೆ ಎಷ್ಟು ನಾಮಕರಣ ಮಾಡಬೇಕು ಈಗ? ಈಗ ಮನ್ಯಾಗ 3-4 ಇರ್ತಾವ, ಇವಕ್ಕೆ ಹೆಸರುಗಳಾಗ ಸಾಕಾಗ್ಬಿಟ್ಟಿರ್ತದ. ಇನ್ನು ನಾವು 60,000 ಎಲ್ಲಿಂದ ಇರ್ಬೇಕ್ರಿ ಎಲ್ಲರ? ಅದಕ್ಕೆ ಒಟ್ಟರು ಒಂದ ಹೆಸರು. ಮೊದಲನೇ ಸಾಗರ, 2ನೇ ಸಾಗರ, 3ನೇ ಸಾಗರ, 4ನೇ ಸಾಗರ, 60,000 ಸಾಗರ ಅಂತ ಇಷ್ಟಿಟ್ಬಿಟ್ಟಿದೆ ಹೆಸರು ಅಷ್ಟೇ. ಈ ತಂದೆ ಸಗರ ಮಹಾರಾಜ ಆತ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಬಹು ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅನೇಕ ಅಶ್ವಮೇಧ ಯಾಗಗಳು ಮುಗಿತಿರುವಾಗ ಇಂದ್ರದೇವರಿಗೆ ಏನ್ ಚಿಂತೆ ಪ್ರಾರಂಭ ಆಯಿತು ಅಂದ್ರೆ, ಈ ಸಗರನು ನನ್ನ ಇಂದ್ರ ಪದವಿಯನ್ನು ಪಡೆದುಕೊಳ್ಳಬೇಕು ಅಂತ ಅನೇಕ ಅಶ್ವಮೇಧ ಯಾಗ ಮಾಡ್ತಿದ್ದಾನೆ. ಅಶ್ವಮೇಧ ಯಾಗದಲ್ಲಿ ಕುದುರೆ ಪ್ರಧಾನವಾದದ್ದು. ಆ ಕುದುರೆಯನ್ನೇ ನಾನು ಅಪಹರಿಸಿ ಬಿಟ್ರೆ ಯಾಗ ನಿಂತು ಹೋಗ್ಬಿಡ್ತದೆ ಅಂತ ಹೇಳಿ ಕುದುರೆಯನ್ನ ಕದ್ದು ಬಿಟ್ರು ಇಂದ್ರದೇವರು. ಕದ್ದ ಮೇಲೆ ಬಚ್ಚಿಡ್ಬೇಕಲ್ಲ ಎಲ್ಲಾದ್ರೂ ಒಂದ್ ಕಡೆಗೆ. ಬರೀ ಕದ್ರೆ ಹೆಂಗ ಬಚ್ಚಿಡ್ಬೇಕಲ್ಲ. ಎಲ್ಲಿ ಬಚ್ಚಿಟ್ರು ಅಂದ್ರೆ ಪಾತಾಳಕ್ಕೆ ಬಂದು ಕಪಿಲ ರೂಪಿಯಾದ ಪರಮಾತ್ಮ ಆಶ್ರಮವನ್ನು ಮಾಡಿಕೊಂಡಿದ್ರೆ ಪಾತಾಳದಲ್ಲಿ ಅವರ ಆಶ್ರಮದ ಮುಂದೆ ಕಟ್ಟಿ ಹೋಗ್ಬಿಟ್ರು. ಅಪ್ಪ ಸಗರ ಮಹಾರಾಜ ಹೇಳ್ತಾನೆ, ನೀವೆಲ್ಲರೂ ಕುದುರೆಯನ್ನು ಹುಡ್ಕೊಂಡು ಬರ್ರಿ ಅಂತ. ಮಕ್ಕಳೆಲ್ಲ ಹೋಗಿ ಎಲ್ಲೆಲ್ಲೂ ಕುದುರೆ ಸಿಗಲಿಲ್ಲ. ಭೂಮಿ ಇಡೀ ಹುಡುಕಿದ್ರು ಸಿಗಲಿಲ್ಲ. ಭೂಮಿಯಲ್ಲಿ ಇಲ್ಲ ಅಂದ್ರೆ ಪಾತಾಳ ಹುಡುಕೋಣ ಅಂತ ಪಾತಾಳ ಹುಡುಕ್ತಾ ಇದ್ದಾರೆ. ಸಮುದ್ರವನ್ನ ಅಗದ್ರಂತ. ಹೆಂಗದ್ರು ಅಂದ್ರೆ ಕೈಲೇ ಅಗದ್ರಂತವ್ರು. ಸಲಕಿ ಪಲಕಿ ಗುದ್ದಿ ತಗೊಂಡಿಲ್ಲ. 60,000 ಮಂದಿ ಹೀಗೆ ತೆಗೆದ್ರೆ ಸಮುದ್ರ ಇಷ್ಟಿದ್ದು ದೊಡ್ಡದಾದಂತೆ. ಅವತ್ತಿನಿಂದ ಸಾಗರಕ್ಕೆ ಸಾಗರ ಅಂತ ಹೆಸರು ಬಂದು ಇವರೇ ಕಾರಣ ಅಂತ ಬರೀತಾ ಇದ್ದಾರೆ. ಅಗದು ತೆಳವಾಗಿ ಹೋದ್ರಂತ ನೋಡ್ತಾರೆ. ಕಪಿಲ ರೂಪಿ ಪರಮಾತ್ಮ ಕೂತಿದ್ದಾನೆ. ಕುದುರೆ ಅವನ ಮನೆಯೊಳಗದೆ. ಓಹೋ, ಇವನೇ ಕಳ್ಳ. ಈ ಕಳ್ಳನಾದ ಮುನಿ ಕುದುರೆಯನ್ನ ತಂದು ಇಲ್ಲಿ ಕಟ್ಟಿಕೊಂಡು ಯಾರಾದ್ರೂ ಬರ್ತಾರೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿಕೊಂಡು ಕೂತಾನಿವ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತದ ಅನ್ನೋ ಕಣ್ಣು ಮುಚ್ಚಿಕೊಂಡು ಕೂತಾನಿವ. ಅದಕ್ಕೆ ಇವನನ್ನೇ ಕೊಂದು ಬಿಡೋಣ ಅಂತ ಎಲ್ಲರೂ ದಾಳಿ ಮಾಡಿದರೆ. ಒಮ್ಮೆ 60,000 ಮಂದಿ ಒಮ್ಮೆ ಬಿದ್ರೆ ಏನಾಗ್ಬಿಟ್ರೆ ಹೇಳೋಣ ಅಂತ ದೇವರು ಕಣ್ ತೆಗೆದ. ಅಷ್ಟೇ ಅಂತೇನಿಲ್ಲ. ಕಣ್ಣು ತೆಗೆದ್ರೆ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋ ತಿಥಾಗ್ನಿ ಸ್ಫುರತ್ಖದ್ಯೋತೋಪಮಸ್ಫುಲಿಂಗ ಭಸಿತಾಹ. ಅಲ್ರಿ, ಆ ನರಸಿಂಹದೇವರು ಬಲಗಣ್ಣಿನ ತುದಿ ನೋಡಿದ್ರೆ ಬ್ರಹ್ಮಾದಿ ದೇವತೆಗಳೇ ಸುಟ್ಟು ಹೋಗ್ತಾರೆ. ಇವು ಚಿಳ್ಳಿ ಬಿಳ್ಳಿ ಏನ್ ಉಳಿತಾವೆ ಅಲ್ಲ, ಪುಡಿ ಪುಡಿ ಸುಟ್ಟು ಬೂದ್ ಯಾಕೆ ಹೋದ್ರು? ಯಾಕೆ ಸುಟ್ರು? ಯಾಕೆ ಸತ್ರು? ಏನ್ ಕಾರಣ? ದೇವರಲ್ಲಿ ದೋಷ ಆರೋಪ ಮಾಡಿದರು. ಕಳ್ಳ ಎಂಬ ದೋಷ ಆರೋಪ ಮಾಡಿದರು. ನಾವು ಕೃಷ್ಣನ್ ಎಷ್ಟು ಸರ್ತಿ ಕರಿತೀವೋ ಗೊತ್ತಿಲ್ಲ. ಕಳ್ಳ ಕೃಷ್ಣ, ಕಳ್ಳ ಕೃಷ್ಣ, ಕಳ್ಳ ಕೃಷ್ಣ, ಕಳ್ಳ ಕೃಷ್ಣ, ಹಿಂಗ ಕಳ್ಳ 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 ಅಂತ ಕೃಷ್ಣನ್ ಕರೆದು ಎಷ್ಟು ಸರ್ತಿ ದೋಷ ಆರೋಪ ಮಾಡ್ತಾ ಇದ್ದೀವಿ. ವಿಚಾರ ಮಾಡಿಕೊಳ್ಳ್ರಿ. ಇನ್ನೇನು ದೇವರ ಮಹಾ ಕರುಣಾಮೂರ್ತಿ ಇದ್ದಾನೆ. ಆಗ್ಲಿ, ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆಂದರೆ ಸಾಲದೆ ಅಂತ ವ್ಯಾಸರಾಜರು ಹೇಳಿದಂತೆ ನಡಿ ಹಾಗೆ ಹೋಗ್ಬಿಟ್ಟಾನೆ. ಹಂಗ ಚೋರ ಚೋರ ಅಂದಿದ್ರೆ ಎಷ್ಟು ಸರ್ತಿ ಸುಟ್ಟು ಹಾಕ್ಬೇಕಾಗಿತ್ತು ನಮ್ಮನ್ನೆಲ್ಲರ. ಸ ಭಗವಾನ್ ಕ್ಷಮಾಬ್ಧಿ ಸ್ವಸೂತ್ರಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋ ಅಮಿತಿ ಬ್ರವನ್ಯಃ ತಂ ತಕ್ಷಣಾದ್ಯೋ ನದಿದಕ್ಷತಿ ಸ್ಮ ಸವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿ. ಹಾಗೆ ದೇವರು ಅವರೇನು ಸುಟ್ಟು ಹಾಕಿದ್ದಾನೆ. ಅವರ ಮಗ ಅಂಶುವಂತ ಅಂತ ಒಬ್ಬ ಇದ್ದ. ಇನ್ನೊಬ್ಬ ಹೆಂಡತಿಯಲ್ಲಿ
ಅಸಮಂಜಸನ ಮಗ ಅಂಶುಮಂತರ ಮಗ ಅವ ಹುಡ್ಕೊಂಡು ಬಂದ, ಕೇಳ್ತಾನ ಎಲ್ಲಿದ್ದಾರ ಅಂತೇಳಿ. ಬೂದಿ ಆಗ್ಯಾರ ಅಂತ ಗೊತ್ತಾಯ್ತು. ಇವ್ರನ್ನೆಲ್ಲ ಉದ್ಧಾರ ಮಾಡೋದು ಹೆಂಗ ಅಂತ ಕೇಳಿದ್ರೆ, ಭಾಗೀರಥಿಯನ್ನು ಕರ್ಕೊಂಡ್ ಬಾಪ್ಪ, ಗಂಗೆಯನ್ನು ಕರ್ಕೊಂಡ್ ಬಾ, ಹರದ್ಲು ಅಂದ್ರೆ ಉದ್ಧಾರ ಆಗ್ತಾರೆ ನಿಮ್ ಪಿತೃಗಳು ಅಂತ. ಅವ ತಪಸ್ ಮಾಡಿದ, ಬರ್ಲೇ ಇಲ್ರಿ, ಏನೋ ಸುಮ್ಮನೆ ಹಿಂಗ್ ಮೂಡಿಕೊಂಡು ಕೂತ್ಕೊಳ್ಳಿ, ಗಂಗಾ ತಳಗ ಬರ್ತಾನು. ಅಸಮಂಜಸ ಅಂಶುಮಾನ್ ಹೋದ, ಅವನ ಮಗ ದಿಲೀಪ ಬಂದ, ಅವನು ತಪಸ್ ಮಾಡಿದ, ಗಂಗಾ ಬರ್ಲಿಲ್ಲ. ಅವನ ಮಗ ಭಗೀರಥ ಬಂದ್ರಿ. 3 ತಲೆಮಾರುಗಳು ಪಿತೃಪಿತಾಮಹ ಪ್ರಪಿತಾಮಹರು ಬಂದ್ರಿ ಇಲ್ಲಿ. ಗಂಗಾ ತಲೆಗಳಿಗೆ ಹೆಸರೇ ಇಲ್ಲ. ಕೊನೆಗೆ ಭಗೀರಥ ಮಹಾರಾಜ ಪ್ರಸನ್ನ ಮಾಡಿಕೊಂಡ ಭಾಗೀರಥಿಯನ್ನ, ಅಮ್ಮ ದಯಮಾಡಿ ಬಾಬಾ, ನಮ್ಮ ಮುತ್ತಜ್ಜನರಲ್ಲೇ ಕೂತ್ಬಿಟ್ಟ, ಅವು ಎಂದ ಹೋಗ್ಬೇಕಲ್ಲ ಉದ್ಧಾರ ಆಗಿ ಇಳಿತಳಗ ಅಂತ. ಅಕ್ಕಿ ನನ್ಬಕ್ರಿ, ನಾ ಏನೋ ತಲೆಗಳಿತೀನಿ, ನನ್ನ ಫೋರ್ಸ್ ತಡಿಬೇಕಲ್ಲ, ತಳಗ ಭೂಮಿ ಸೀಳಿ ಹೋದ್ರೆ ಏನ್ ಮಾಡ್ಲಿ ಅಂದ್ರು. ಅದಕ್ಕೆ ಏನ್ ಮಾಡ್ಬೇಕು, ಯಾರ ಹಿಡ್ಕೊಳ್ಳೋರು ಕರ್ಕೊಂಬ ಅಂದ್ರು. ಮತ್ತು ರುದ್ರದೇವರ ಕೂಡ ತಪಸ್ ಮಾಡಿ, ಸ್ವಾಮಿ ನಿಮ್ಮ ಜಟ ಅದಲ ಮಾಡ್ರಿ, ವ್ಯೋಮಕೇಶ ಭವೋ ಭೀಮಃ ಸ್ನಾನೋ ರುದ್ರ ಉಮಾಪತಿ. ರುದ್ರದೇವರ ಜಡೆ ಬಿಚ್ಚಿದ್ರೆ ಭೂತಾಕಾಶ ತುಂಬ ಹೋಗ್ಬಿಡ್ತದಂತ. ಏನ್ ಜುಟ್ಟದ್ರಿ ಎಲ್ಲ ರುದ್ರದೇವರದು, ಸುಮ್ಮನೆ ಜುಟ್ಟು ಬಿಚ್ಚಿದ್ರೆ ಇಡೀ ಭೂತಾಕಾಶ ಕ್ಲಾಸ್. ಗಣಪತಿ ಭೂತಾಕಾಶಕ್ಕೆ ಅಭಿಮಾನಿ, ಅವರಪ್ಪ ಇವರು ಅಂತ ಮುಗಿದ ಕ್ಲಾಸ್ ಅಂತ ಅರ್ಥ. ಯಾಕಂದ್ರೆ ಮೇಲಿನ ಆವರಣ ಅಹಂಕಾರ ತತ್ವ ಆವರಣದ ಮುಗೀತು ಅಂತ. ಈ ಆತು ಒಂದು ಇಳಿದು ತೆಳಗಕ್ಕಿ, ಇಳಿದು ಕೂಡಲೇ ರುದ್ರದೇವರು ಜುಟ್ಟು ಬಿಚ್ಚಿದ್ದಾರೆ. ಏನು ವೇಗದಿಂದ ಬಿದ್ದಾಳ ಅಂದ್ರೆ, ಬಿದ್ರೆ ಒಂದ ರುದ್ರದೇವರ ಜುಟ್ಟೊಳಗಿನ ಕೂದಲು ಸಡ್ಲ ಆಗ್ಬೇಕ್ರಿ, ತಳಗ ನೀರು ಬೀಳಬೇಕು. ಏನ್ ಗಟ್ಟಿಮುಟ್ಟು ರೂಪ ಆಗಿತ್ತದು ಅಂದ್ರೆ ಮ್ಯಾಲಿನ ಭಾಗ ನೀರು ಇಲ್ಲ. ಆಕೆಗೊಂದು ಚೂರು ಅಹಂಕಾರ ಬಂತಂತ ಗಂಗಾದೇವಿಗೆ, ನಾನು ಶಿವನ ತಲೆ ಮೇಲೆ ಕಂದರ್ಪ ಪ್ರತಿಭಟ ಜಟಾಜೂಟ ಭವನೇ, ನಾ ಎಲ್ಲಿ ಬಂದು ನಿಂತ್ಕೊಂಡೆ, ರುದ್ರದೇವರ ತಲೆ ಮೇಲೆ ನಿಂತ್ಕೊಂಡೆ. ನಿವಾಸ ಕಂದರ್ಪ ಪ್ರತಿಭಟ ಜಟಾಜೂಟ ಭವನೇ. ಆಹಾ, ನನ್ನ ಯಾಕೆ ಕೇಳೋದ್ರಿಂದ ಅಂತ. ಓಹೋ, ಅಹಂಕಾರ ಬಂತೆ, ಗಂಟು ಹಾಕ್ಬಿಟ್ಟು ರುದ್ರದೇವ ಜುಟ್ಟು ಗಂಟು ಹಾಕೊಂಡ್ಬಿಟ್ಟು. ಭಗೀರಥ ಮುಂದೆ ಹೊಂಟಾನ, ನೀರ ಬರಲ್ಲ ಹಿಂದೆ. ಮತ್ ಹೋದ್ರು, ಸ್ವಾಮಿ ಅಂದ್ರು. ಆಕಿ ಸೊಟ್ಟು ಹೊಕ್ಕ ಮಾಡ್ಕೊಳ್ಳ, ಮೊದಲು ಸೊಟ್ಟು ಕಡಿಮೆ ಮಾಡು ಅಂತ ಹೇಳಿದ್ರು. ಮತ್ತೆ ಗಂಗಾ ಪ್ರಾರ್ಥನಾ, ಅಮ್ಮ ದಯಮಾಡಿ ಸೊಟ್ಟು ಕಡಿಮೆ ಮಾಡ್ಕೊಳ್ಳ, ತಪ್ಪಾತು ರುದ್ರದೇವರೇ ಅಂದಾಗ ಒಂದು ಜುಟ್ಟಿನ ಕೂದಲು ತೆಗೆದ್ರಂತ. ಅಷ್ಟಕ್ಕೆ ಕರ್ಕೊಂಡು ಬಂದು ನೀರು ಇದು ಗಂಗಾ ಇವತ್ತಿಗೆ. ಅವರೇನು ಪೂರ್ಣ ಬಿಚ್ಚಿಬಿಟ್ಟಿ, ಪೃಥ್ವಿ ಪೂರ್ಣ ಪ್ರಳಯ ಆಗೋಗ್ಬಿಡ್ತೀವಿ. ತಳ ಇಳ್ಕೊಂಡು ಬಂದು ಮುಂದೆ ಹೋಗ್ಕೋತ ಸುಮ್ ಹೋಗ್ಕೋಬೇಡ್ರಿ. ಇವರು ಜನ್ಮ ಋಷಿಗಳು ಅಂತ ಒಬ್ಬರ ಆಶ್ರಮ, ಆ ಜನ್ಮ ಋಷಿಗಳ ಆಶ್ರಮವನ್ನ ಕೊಚ್ಚಿಕೊಂಡು ಹೋಗ್ಬಿಟ್ಲಕ್ಕಿ. ಏನ್ ಸಿಟ್ಟು ಬಂತ್ರಿ ಜನ್ಮರಾಜನಿಗೆ, ಅಲ್ಲ ನನ್ನ ಆಶ್ರಮ ಕೊಚ್ಕೊಂಡು ಹೋಗ್ತೀಯ ನೀನು ಅಂತ ಹುಟ್ಟು ನೀರು ಕುಡಿದ್ಬಿಟ್ಟಿ, ಗಂಗಾ ನೀರು ಕುಡಿದ್ಬಿಟ್ಟಿ. ಮುಂದೆ ಹೋದ ಭಗೀರಥ ಹಿಂಗ್ ನೋಡ್ತಾರ, ಮತ್ ನೀರಿಲ್ಲ. ಎಲ್ಲಿ ಹೋದು ಬಂದ, ಇಲ್ಲಿ ಬಂದು ಗೊತ್ತಾತು. ಆಚಾರ್ಯ ದಯಮಾಡಿ ಬಿಟ್ಬಿಡ್ರಿಪ್ಪ, ನಮ್ ನೀರ್ ಸ್ಥಳ ಹೋಗ್ಬೇಕಾಗ್ಯದ, ಅಲ್ಲಿ ತನಕ ಬರ್ಬೇಕಾಗ್ಯದ ಇನ್ನು ಅಂತ. ಮತ್ತಾತು ಅಂತ ಹೇಳಿ ಬಲಗವಿಯಿಂದ ಬಿಟ್ರಂತವ್. ಆಮೇಲೆ ಗಂಗಾ ತಳಗೆ ಬಂದು ಅಷ್ಟೂ ಬೂದಿ ಮೇಲೆ ಹರ್ಕೊಂಡು ಹೋದಲ್ಲ, ಆವಾಗ 60,000 ಮಂದಿ ಸ್ವರ್ಗಕ್ಕೇರಿದ್ರಂತೆ. ಇದಿಷ್ಟು ಕಥೆ ಹೇಳಿ ಷಣ್ಮುಖ ಋಷಿಗಳಿಗೆ ಹೇಳ್ತಾನೆ. ಅವತ್ತೇನು ಗಂಗಾ ಆಕಾಶದಿಂದ ಕೆಳಗಿಳಿದು ಬಂದಲ್ಲ, ಅವತ್ತಿನ ದಿವಸವೇ ದಶಹರ ಅಂತ ಕರೆಸಿಕೊಂಡದ್ದು. ಅಂದ್ರೆ ಜ್ಯೇಷ್ಠ ಶುದ್ಧ ದಶಮಿ ಭಾಗೀರಥಿ ದೇವಿ ಮೇಲಿನ ಲೋಕದಿಂದ ಕೆಳಗಿನ ಲೋಕಕ್ಕೆ ಸಂಪರ್ಕ ಪಡೆದ ದಿವಸ ಆದ್ದರಿಂದ ದಶಹರ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಅವತ್ತಿನ ದಿವಸ ಗಂಗಾ ಸ್ನಾನ ಮಾಡಬೇಕು, ಗಂಗೋಪಾಸನೆಯನ್ನು ಮಾಡಬೇಕು. ಅದರಿಂದ ನಮಗೂ ಕೂಡ ವಿಶೇಷವಾದ ಪುಣ್ಯ ಬರ್ತದೆ ಅಂತ 2-3 ಅಧ್ಯಾಯಗಳಲ್ಲಿ ಈ ದಶಹರದ ಕಥೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ